ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಇವತ್ತಿನ ದಿವಸ ಈ ಮುಂಜಾನೆ ಜಾವದಲ್ಲಿ 5ನೇ ಜಾವದಲ್ಲಿ ನಮ್ಮನ್ನು ಎಬ್ಬಿಸಿ ಆತನು ತನ್ನ ಸೇವಕರ ಮೂಲಕ ನಮ್ಮ ಸಭೆಗಳಿಗೆ ಆಶೀರ್ವಾದ ಕೊಡುವುದಕ್ಕಾಗಿ ನಮಗೆ ಕರೆದಿದ್ದಾನೆ. ಇವತ್ತು ಡೇ 32 ಅಂದರೆ ನಾನು 40 ದಿವಸ ಮುಂಜಾನೆ ಮತ್ತು ಈವ್ನಿಂಗು ಪ್ರಾರ್ಥನೆ ಒಂತಾಚನೆ ಕೊಟ್ಟ ಏಸು ನನಗಾಗಿ ಪವಿತ್ರಾತ್ಮನಿಗೆ ಹೇಳಿದಾಗ ನಾನು ಮಾಡ್ತಾ ಇದ್ದೇನೆ. ಅದೇ ದೇಶಕ್ಕಾಗಿ, ನನ್ನ ಸಭೆಗಾಗಿ, ಎಲ್ಲ ಜನರಿಗಾಗಿ ದೇವರು ಪ್ರಾರ್ಥಿಸುವುದಕ್ಕೆ ನನ್ನನ್ನು ಆರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. ಇವತ್ತು 32ನೇ ದಿನ ಸೇಮ್ ಪ್ರೇಯರ್ ಇನ್ ಟಂಗ್ಸ್. ದೇವರು ಪವಿತ್ರ ಆತ್ಮನಿಂದ ನನಗೆ ಏನು ಮಾತಾಡಬೇಕಂತ ಇದ್ದಾನೆ ಜನರಿಗಾಗಿ, ಲೋಕಕ್ಕಾಗಿ. ಇದು ಸೃಷ್ಟಿಕರ್ತನಾದ ಯೇಸುವಿನ ಕೃಪೆ, ಅದು ನನ್ನನ್ನು ಆರಿಸಿಕೊಂಡಿದ್ದಕ್ಕಾಗಿ ನಾನು ಬಲವಾಗಿದ್ದೇನೆ. ನಾವು ಆತನಲ್ಲಿ ಸ್ತುತಿಸುತ್ತಾ ಆತನಿಗೆ ಹರಿಸಿಸೋಣ. ಅಪ್ಪ ತಂದೆ ಯೇಸುವೇ, ನಿನ್ನ ನಾಮದಲ್ಲಿ ನಡೆಯುವಂಥ ಕಾರ್ಯಗಳು ನಡೆಯಲಿ ಏಸಪ್ಪ. ಇವತ್ತು ಅದಕ್ಕಾಗಿ ಯಾವ ಕಾರ್ಯಕ್ಕಾಗಿ ನಿನ್ನ ಆರಿಸಿದೆ ಏಸಪ್ಪ. ನಿನ್ನ ಪರಿಶುದ್ಧ ನಿನ್ನ ಅನ್ಯ ಭಾಷೆಯಲ್ಲಿ ನನ್ನನ್ನು ಮಾತಾಡಿ ಅದರ ಅನ್ಯ ಭಾಷೆದ ಅರ್ಥವನ್ನು ಸ್ವಾಮಿ ನಿನ್ನ ಜನರಿಗೆ, ನಿನ್ನ ಸರ್ವ ಜನರಿಗೆ, ನಿನ್ನ ಆರಿಸಲ್ಪಟ್ಟ ಮಕ್ಕಳಿಗೆ ನೀನು ಕೊಡುವಂಥ ಇವತ್ತಿನ ಪ್ರೊಫೆಸಿ ಹೀಲಿಂಗ್ ಡೆಲಿವರೆನ್ಸನ್ನು ನೀನು ಕಾಯ್ದುಕೊಳ್ಳಿಸಿದ ಸ್ವಾಮಿ. ಎಲ್ಲ ಕಾರ್ಯ ನಿನಗೆ ಒಪ್ಪಿಸಿದ್ದೀನಿ ಜೀವನ ತಂದೆ ಯೇಸುವೇ, ಆಮೇಲೆ. ರಜಾಂಬ್ರಿ ಕೊಥೋರಾವ ರಜಾಂಬರಿ ಥೋರವ ರಜಾಂಬರಿ ಕೋತೋರವ ರಜಾಂಬಾರಿ ರೋತು ಕರಾವ ರಜಾಂಬಾರಿ ರೋತು ಕರಾವ. ಎಲ್ಲ ಹೇಳಿದಾತನು ನಿಮ್ಮ ಜೊತೆಗಾರನಾಗಿ ನಿಲ್ಲುವಂತನಾಗಿದ್ದಾನೆ. ಸೆಬಾರೀತೋ ಸೇಬಾರೀತೋ 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 ಸೇಬಾರೀತೋ. ನಿಮ್ಮ ನಿತ್ಯ ಕಾರ್ಯದಲ್ಲಿ ಆತನು ನಿಮ್ಮಲ್ಲಿ ಹಸ್ತವಾಗಿ ನಿಲ್ಲುತ್ತಾನೆ ಅಂತ ಕರ್ತನ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾನೆ. ಕಡಧಂದ ರೀಮ ಕಡಧಂದ ರೀಮ ಕಡಧಂದ ರೀಮ ಕಡಧಂದ ರೀಮ ಕಡಧಂದ ರೀಮ ಕಡಧಂದ ರೀಮ. ಎಲ್ಲ ಕೊನೆಗಣಿಸುವ ದೇವರು ನಿಮ್ಮನ್ನು ಪ್ರಾರಂಭದಿಂದ ಕೊನೆವರೆಗೂ ನಿಮ್ಮ ಜೊತೆಗಾರನಾಗಿರ್ತೇನೆ ಅಂತ ಹೇಳ್ತಾ ಇದ್ದೇನೆ. ವಾವ್, ನೋಡಿ ಯೇಸು ಎಂಥ ಅದ್ಭುತ ಸ್ವರೂಪರು. ಕೊನೆವರೆಗೂ ಕಾಯುವ ದೇವರು. ನಾವು ಎಷ್ಟು ಪಾಪಗಳು ಮಾಡಿದ್ರು, ಎಷ್ಟು ಮಾಡಿದ್ರು, ಆತ ನಿಮ್ಮನ್ನು ಕೊನೆವರೆಗೂ ಕಾಯುವಂಥ ದೇವರಾಗಿದ್ದಾರೆ. ರೇ ಬ್ರೀಶತೋರವ ರೇ ಬ್ರೀಶತೋರವ ರೇ ಬ್ರೀಶತೋರವ ರೇ ಬ್ರೀಶತೋರಿವ. ನನಗಾಗಿ ಕಾಯುವ ಮಕ್ಕಳ ಮೇಲೆ ನನ್ನ ಹಸ್ತವನ್ನು ಇಡ್ತೀನಿ. ನನ್ನನ್ನು ಕಾಯುವ ಮಕ್ಕಳನ್ನು ನಿನ್ನ ಹಸ್ತವನ್ನು ಇಡ್ತೀನಿ. ನೋಡಿರಿ ಪ್ರಿಯರೇ, ಯೇಸು ಎಷ್ಟು ಪ್ರೀತಿ ಮಾಡುವಂತನಾಗಿದ್ದಾನೆ. ಆತನ ಹೃದಯದ ಮಾತು ನಿಮಗೆ ಹೇಳುತ್ತಾ ಇದ್ದಾನೆ, ನನ್ನನ್ನು ಕಾಯುವನು ಆತನನ್ನು. ಅದಕ್ಕಾಗಿ ಆತನಲ್ಲಿ ಹೆಚ್ಚಾಗಿ ನೀವು ಕಾಲ ಕಳಿಬೇಕು. ಯೇಸುವಿನ ಸಮ್ಮುಖದಲ್ಲಿ ಇರಬೇಕು. ಓ ರಾಂದರಿಬ ಓ ರಾಂದರಿಬ ಓ ರಾಂದರಿಬ. ನನ್ನ ಎಲ್ಲ ಅಭಿಷೇಕಿತನನ್ನು ನನ್ನ ಮುಂದೆ ನಿಲ್ಲಿಸುತ್ತೇನೆ. ನೋಡ್ರಿ, ಎಲ್ಲ ಅಭಿಷೇಕತ ಹೊಂದಿದವರು. ನೋಡಿ, ದೇವರಿಗೆ ಎಲ್ಲರನ್ನು ಆರಿಸಲ್ಪಟ್ಟಿದ್ದಾನೆ, ಎಲ್ಲರನ್ನು ಅಭಿಷೇಕಿಸಲ್ಪಟ್ಟಿದ್ದಾನೆ. ಅಂಥ ಮಕ್ಕಳು ನೀವು ಯಾಕೆ ಹಿಂಜರುಗ್ತೀರಿ ಅಂತ ಯೇಸು ಹೃದಯದಲ್ಲಿ ಕಳವಳಗೊಳ್ತಾರೆ. ನಿಮ್ಮನ್ನು ಎಲ್ಲ ಹೊರಗಳಿಂದ ತುಂಬಿಸುವಂಥ ಯೇಸು, ನಿಮ್ಮನ್ನು ಯಾಜಕನಾಗಿ ಮಾರ್ಪಡಿಸಿದ ಯೇಸು ಇವತ್ತು ನಿಮಗಾಗಿ ಕಾರ್ಯ ಮಾಡ್ತಾ ಇದ್ದಾನೆ. ಎಲ್ಲ ಜನರು ನೀವು ದೇವರ ಸಮ್ಮುಖಕ್ಕೆ ಬರಬೇಕು ಯೇಸುವಿನ ನಾಮ. ಓ ರಾಜಾಂಬಿ ಓ ರಾಜಾಂಬಿ ಓ ರಾಜಾಂಬಿ ಓ ರಾಜಾಂಬಿ, ನಿಮಗೆ ಸಂಪೂರ್ಣ ಬಿಡುಗಡೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಯೇಸು. ವಾವ್, ನಿಮಗೆ ಸಂಪೂರ್ಣ ಬಿಡುಗಡೆ. ಎಸ್, ನೀವು ಯಾವ್ದು ಸಮಸ್ಯೆಯಲ್ಲಿ ಇದ್ದಿರ್ಬೋದು, ಆತನ ನೀವು ಕರೆದಿದ್ದಾಗ ನಿಮ್ಮನ್ನು ಬಿಡುಗಡೆ ಕೊಡುವಂಥ ದೇವರಾಗಿ. ರೀಡಾಂಬೋರಿ 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 ರೀಂಬಾಂಡೋರಿ. ನೋಡಿ, ನಿಮ್ಮೆಲ್ಲ ಹಿಂಸೆಗಳು ಆತನು ಒಯ್ಯುವಂತನೇ ಇಲ್ಲವೋ. ಆ ಯೇಸುವಿಗೆ ಸ್ತೋತ್ರ ಹೇಳಿ ನನ್ನ ಕಣ್ಣೀರು ಬರ್ತಾ ಇದೆ. ಯಾಕಂದರೆ ಇಂಥ ಪರಿಶುದ್ಧವಾದ ದೇವರು ಯಾರು. ಆತ ನಿಮ್ಮ ಎಲ್ಲ ಚಿಂತೆ ಭಾರಗಳು ತಾನು ಹೊತ್ತುಕೊಳ್ಳುತ್ತೇನೆ ಅಂತ ಹೇಳ್ತಾ ಇದ್ದಾನೆ. ಓ ಜಾಬ ಓ ಜಾಬ ಓ ಜಾಬ. ನೋಡಿ, ನಿಜವಾಗಿ ನಿಜವಾಗಿ ಹೇಳುತ್ತೆ. ನೋಡಿ, ಯಾರು ಹೇಳುವಂತಾರೆ, ದೇವರು ನಿಮ್ಮ ಸಮ್ಮುಖದಲ್ಲಿ ಇವತ್ತು ಮಾತಾಡುತ್ತಾನೆ. ಅದು ಅನ್ಯ ಭಾಷೆ ಅಂದರೆ ಇದು ಸಹಜವಾದ ಮಾತಲ್ಲ, ಪರಲೋಕದಿಂದ ಬರುವಂಥ ಮಾತು. ರಿಜಾಬ ರಿಜಾಬ. ನೋಡಿ, ಕರ್ತನಾದ ತಂದೆ ಹೇಳ್ತಾ ಇದ್ದಾನೆ, ನಿಜವಾಗಿ ನಿಜವಾಗಿ ನಿಮಗಾಗಿ ಬಂದಿದ್ದೇನಂತೆ. ಓ ರಾಬ ಓ ರಾಬ ಓ ರಾಬ. ಸರ್ವಶಕ್ತನಾದ ದೇವರ ಮಾತು, ಸರ್ವಶಕ್ತನಾದ ದೇವರ ಮಾತು ನಿಮಗೆ ಹೇಳುತ್ತಾ ಇದ್ದೇನೆ. ಸರ್ವಶಕ್ತನಾದ ದೇವರ ಮಾತು ನಿಮಗೆ ಹೇಳುತ್ತಾ ಇದ್ದೇನೆ. ಸಿಂಬಾಂಡ ದೀರಿವ ಸಿಂಹಾಂಧರಿವ
ಸಿಂಹಾಂಧರೀವ ಸಿಂಹಾಂಧರೀವ, ನಾನೇ ನಿಮ್ಮ ರಾಜ್ಯನಾಗಿ ಎದ್ದಿದ್ದೇನೆ, ನನ್ನ ಪ್ರಜೆಗಳು ನೀವಾಗಿದ್ದೀರಿ ಅಂತ ಹೇಳ್ತಾ ಇದ್ದೇನೆ ದೇವರು. ಓಜಾಂಬಿ 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 ಓಜಾಂಬಿ, ಎಲ್ಲ ಮೂಯ ತೀರಿಸುವ ದೇವರು ನಾನು. ನೋಡಿ, ನೀವು ಯಾರಾದ್ರೂ ಹಿಂಸೆ ಪಡಿಸಿರೋ ಅದಕ್ಕೆ ಮೂಯ ತೀರಿಸುವಂಥ ದೇವರು ನಿಮ್ಮ ಜೊತೆ ಇದ್ದಾನೆ. ಆತನ ಹೆಸರು ಯೇಸು ಕ್ರಿಸ್ತ. ಆತ ನಿಮ್ಮನ್ನು ಮೂಯ ತೀರಿಸುವಂಥ ದೇವರಾಗಿದ್ದಾನೆ. ನೀವು ಯಾರ ಮೇಲೆ ದೋಷ ಇಟ್ಕೋಬೇಡಿ. ಆತನಿಗೆ ಒಪ್ಪಿಸಿದಾಗ ಆತನ ಮೂಯ ತೀರಿಸ್ತಾ ಇದ್ದಾನೆ. ನೋಡಿ, ಎಲ್ಲರೂ ಆಮೇನ್ ಅಂತ ಹೇಳಿ ತಬಾರಿ 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 ತಬಾರಿ, ನಿಮ್ಮ ಆಶೆ ಅಂಶಗಳನ್ನು ನೆರವೇರಿಸ್ತೇನೆ ಅಂತ ಹೇಳ್ತಾ ಇದ್ದಾನೆ ದೇವರು. ಓ ಸ್ವಾಮಿ, ಹಲ್ಲೆಲೂಯ. ಏಸಪ್ಪ, ನೀ ಎಷ್ಟೆಲ್ಲ ನಮ್ಮ ಕಾರ್ಯ ಮಾಡ್ತೀನಿ, ನಮ್ಮೆಲ್ಲ ಆಸೆ ಅಂಶಗಳು ನೆರವೇರಿಸ್ತೀನಿ ಅಂತ ಹೇಳ್ತಾ ಇದ್ದಿ. ಓ ರಾಬಾಡಿ ಓ ರಾಬಾಡಿ ರಾಬಾಡಿ ಓ 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 ರಾಬಾಡಿ, ಸರ್ವವೆಲ್ಲ ನಿಮಗಾಗಿ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ದೇವರು. ಸರ್ವವೆಲ್ಲ ನಿಮಗೆ ಕೊಟ್ಟಿದ್ದೇನೆ ಅಂತ ಕರ್ತನಾದ ಯೇಸು ಹೇಳ್ತಾ ಇದ್ದಾನೆ. ಪವಿತ್ರಾತ್ಮನ ಮೂಲಕ ಈ ಅನ್ಯ ಭಾಷೆಯಲ್ಲಿ ನಾನು ಇಂಟರ್ಪ್ರಿಟೇಷನ್ ಮಾಡುವುದು ಸುಮ್ಮನೆ ನನ್ನನ್ನು ನಾನಾಗಿ ಹುಟ್ಟಿಸ್ತಾ ಇಲ್ಲ. ಆತನು ನನ್ನ ಜೊತೆ ಮಾತಾಡ್ತಾ ಇದ್ದಾನೆ ನಿಮಗಾಗಿ. ಸುಭಾರಿ ಮಂದಿ ಸುಭಾರಿ ಮಂದಿ ಶುಭಾರಿ ಮಂದಿ ಶುಭಾರಿ ಮಂದಿ, ಉನ್ನತವಾಗಿ ನಿಮ್ಮನ್ನು ಎಬ್ಬಿಸುತ್ತೇನೆ, ಉನ್ನತವಾಗಿ ನಿಮ್ಮನ್ನು ಎಬ್ಬಿಸ್ತೇನೆ. ಸಖಾ ನಮ ರೀತೋ ಸಖಾ ಮರೀನಾಥೋ ಸಖಾ ಮರೀನಾಥೋ ಸಖಾ ಮನಾರೀತೋ, ಸಾಕಾಗುವಷ್ಟು ಸಮೃದ್ಧಿ ನಿಮಗೆ ಕೊಡಲ್ಪಟ್ಟಿದ್ದೇನೆ, ಸಾಕಾಗದಷ್ಟು ಸಮೃದ್ಧಿ. ನೋಡಿ, ಎಷ್ಟೆಲ್ಲ ಸಮೃದ್ಧಿ ನಿಮಗೆ ಕೊಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಯೇಸು. ಆ ಸಮೃದ್ಧಿ ನಿಮಗೆ ಬೇಕಾದರೆ ಆತನ ಪವಿತ್ರತ್ವದಲ್ಲಿ ನಡೆಯುವರಿಂದ ನಿನ್ನ ಮಕ್ಕಳಾಗಿ ಕಾಯಬೇಕು ನೀವು. ಓಗಾಂಬ ರೀತೋ ಓಗಾಂಬ ರೀತೋ ಓಗಾಂಬ ರೀತೋ ಓಗಾಂಬ ರೀತೋ ಓಗಾಂಬ ರೀತೋ, ಹೋಗಿದೆಲ್ಲವನ್ನು ನೀವು ಕಾರ್ಯದಲ್ಲಿ ನೆನೆಸಲಾರದೆ ಹೊಸದಾಗಿ ನೀವು ಕಾಲಿಡ್ರಿ ಅಂತ ಹೇಳ್ತೀವಿ. ಹೊಸದಾಗಿ ನೀವು ಕಾರ್ಯ ಮಾಡಬೇಕು. ಸಿಂಬ್ರಿ 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 ಸಿಂಬ್ರಿ, ಎಲ್ಲ ಕಾರ್ಯಗಳು ನನಗೆ ಒಪ್ಪಿಸಿರಿ ನಿಮ್ಮದು. ನೋಡ್ರಿ, ವಾವ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಪ್ರೈಸ್ ದ ಲಾರ್ಡ್. ಎಲ್ಲ ಕಾರ್ಯಗಳು ಸಿಂಬ್ರಿ ಸಿಂಬ್ರಿ, ಎಲ್ಲ ಕಾರ್ಯಗಳು ನನಗೆ ಒಪ್ಪಿಸಿರಿ ಅಂತ ಹೇಳ್ತಾ ಇದ್ದಾನೆ ಯೇಸುವೇ. ಇವತ್ತು ನನ್ನ ಹೃದಯದೆಲ್ಲ ಕಾರ್ಯ ನಿನಗೆ ಒಪ್ಪಿಸ್ತೇನೆ. ಈ ಜನರೆಲ್ಲ ನಿನ್ನ ಮಕ್ಕಳಾದ ನಿನ್ನ ಅನ್ಯ ಜನರಲ್ಲಿ ಎಲ್ಲ ಜನರು ನಿನ್ನ ಕಾರ್ಯ ನಿನ್ನ ಮನಸ್ಸು ಒಪ್ಪಿಸ್ತೇವೆ. ಸಿಬರಿ ಓ ಕಾರ್ಯಗಳೆಲ್ಲ ಒಪ್ಪಿಸುವಂಥ ದೇವರಿಗೆ ಸ್ತೋತ್ರ ಯೇಸುವೇ. ಸಮ್ರಾಂಡದಿಂಬೋ ನಿಮಗಾದ ಸಾಮ್ರಾಜ್ಯವನ್ನು ನಾನು ಕಟ್ಟಿದ್ದೇನೆ, ನಿಮಗಾಗಿ ಗುಡಾರಗಳನ್ನು ಕಟ್ಟಿದ್ದೇನೆ ಅಂತ ಆತನಿಗೆ ಹೇಳ್ತಾ ಇದ್ದೇನೆ. ಆತನ ಸಮ್ಮುಖದಲ್ಲಿದ್ದಾಗ ನಿಮಗೆ ಯಾವ ಭಯವಿಲ್ಲ ಅಂತ ಹೇಳ್ತಾರೆ. ಆತನು ನಿಮ್ಮನ್ನು ಕೈ ಹಿಡಿದು ನಡೆಸುವ ದೇವರು. ನಿಮಗಾಗಿ ಅವನು ಗುಡಾರವನ್ನು ಕಟ್ಟಿ ಸಾಮ್ರಾಜ್ಯವನ್ನು ಕಟ್ಟಲ್ಪಟ್ಟಿದ್ದಾನೆ. ಎಂಡಾಂಬರೀಷುತೆ ಎಂಡಾಂಬರೀಷುತೆ ಎಂಡಾಂದರೀಷುತೆ 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 ಎಂಡಾಂದರೀಷುತೆ. ಅಂಥದೇ ಸಮಸ್ಯೆಗಳಿರಲಿ, ನನ್ನ ಸಮ್ಮುಖದಲ್ಲಿ ನಡೆಯುವ ಮಕ್ಕಳಿಗೆ ಕರುಣೆ, ಪ್ರೀತಿ, ವಾತ್ಸಲ್ಯ, ನನ್ನ ರಕ್ಷಣೆ ಕೊಡ್ತೀನಿ ಅಂತ. ಆಮೇನ್ 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 ಆಮೇನ್. ಯೇಸಪ್ಪ, ಥ್ಯಾಂಕ್ ಯು. ಸುಬಾರಿಷು ತೂರ್ಯ ಸುಬಾರಿಷು ತೂರ್ಯ ಸುಬಾರಿಷು ತೂರ್ಯ. ನಿಮ್ಮನ್ನು ಹಿಂಸಿಸುವ ಒಬ್ಬೊಬ್ಬರನ್ನು ನಾನು ಮೊಯ ತೀರಿಸ್ತೇನೆ. ಹೌದು, ನೋಡಿರಿ, ಯೇಸು ನಿಮಗಾಗಿ ನಿಮ್ಮನ್ನು ಹಿಂಸಿಸುವವರು ಒಬ್ಬೊಬ್ಬರಿಗೆ ಮೊಯ ತೀರಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ಸನಾರಶೀತು ರವ ಸನಾರಶೀತೆ ರವ ಸನಾರಶೀತೆ ರವ ಸನಾರಶೀತೆ ರವ ಸನಾರಶೀತೆ ರವ ಸನ್ನಾರಶೀತೆ ರವ ಸನ್ನಾರಶೀತೆ ರವ. ನಾನೇ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಆತನು ನಮ್ಮಲ್ಲಿ ಬರುವಂತನಾಗಿದ್ದಾನೆ. ಆತನು ನಮಗಾಗಿ ಕಾಯುತ್ತಿದ್ದಾನೆ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ನಮಗಾಗಿ ನಿನಗೆ ಕಾಯ್ದು ನಮ್ಮಲ್ಲಿ ಬರುವಂಥ ದೇವರೇ ನಿನಗೆ ಸ್ತೋತ್ರ ಯೇಸಪ್ಪ. ಸುಬಾಖರೀಂಬ 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 ಸುಬಾಖರೀಂಬ. ಸುತ್ತಾಗಿ ನೀವು ಕೂತಿರುವಾಗ, ಎಲ್ಲ ಕಾರ್ಯಗಳು ನೀವು ಮಾಡಿ ಮುಗಿಸಿದಾಗ, ಯಾವುದೇ ಮಾರ್ಗ ತೆರೆಯಲಾದಾಗ ನಾನು ನಿಮ್ಮ ಜೊತೆ ಬರ್ತೀನಿ. ಹಲ್ಲೆಲೂಯ ಹಲ್ಲೆಲೂಯ. ನೋಡಿ, ನೀವೆಲ್ಲ ಕಾರ್ಯದಲ್ಲಿ ಬಯಸಿ ಸುಸ್ತಾಗಿ ಕೂತಿದಾಗ ಆತ ನಿಮ್ಮಲ್ಲಿದ್ದು ಕಾರ್ಯ ಮಾಡುವಂತಾಗ ಆದರೆ ನೀವು ಆತನಿಗೆ ಕೂಗಬೇಕಂತ ಆತನು ಹೇಳುತ್ತಾ ಇದ್ದಾನೆ. ಆತನನ್ನು ಕೂಗಿಬೇಕು, ನೀವು ಕೂಗಬೇಕು. ಸಬ್ರೀಶಿತೀರಬಾರಿ ಶಬ್ರೀಶಿತೀರಬಾರಿ 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 ಶಬ್ರೀಶಿತೀರಬಾರಿ. ಸೇರಾಂದನಿ ಕೋರೆ
ಸೆಬ್ರೀಶತಿ ಕರಾಂದಿ ಸೇರಾಂಧಕಾರಿ ಎಲ್ಲ ನಿನಗಾಗಿ ಎಲ್ಲ ಉನ್ನತವಾಗಿ ಎಬ್ಬಿಸಿದಂಥ ದೇವರು ನಾನೇ ನಿನ್ನ ಕರ್ತನಾದ ಯೇಸು ಕ್ರಿಸ್ತನು. ಎಲ್ಲೂ ಉನ್ನತನಾಗಿ ಎಬ್ಬಿಸಿದಾತನು ನಿನ್ನ ಕರ್ತನಾದ ಯೇಸು ಕ್ರಿಸ್ತನು ನಾನೇ. ನೋಡಿ ಯೇಸುವೆ ಎಷ್ಟು ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ಸರ್ವಶಕ್ತನು ನಿಮಗೆ ಉನ್ನತ ಎಬ್ಬಿಸಿ ನಾನೇ ನಿಮ್ಮ ಜೊತೆ ಇರ್ತೇನೆ ಅಂತ ಹೇಳ್ತಾ ಇದ್ದಾನೆ. ನಿಮ್ಮ ಕೆಲಸ ಏನಿದೆ ದೇವರಿಗೆ ಮಹಿಮೆ ಪಡಿಸುವ ಪ್ರಾರ್ಥನೆ, ಆತನ ಯಜ್ಞ ವಿಧಿಗಳ ಮೇಲೆ ನಡೆಯುವ ಕಾರ್ಯ. ಓ ರಜಾವ ರಜಾವ ಖರೇ ಹರೇ, ನಿಜವಾಗಿ ನಿಜವಾಗಿ ನಿಮಗಾಗಿ ಹೇಳ್ತಾ ಇದ್ದೇನೆ ಅಂತ ಇದ್ದಾನೆ ದೇವರು. ರಗಾಡದಿ 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 ನನ್ನನ್ನು ಮೀರಿದವರು ಯಾರು ಇರೋದಿಲ್ಲ. ನೋಡಿ, ದೇವರಲ್ಲಿ ಯಾರು ಹಿಂಸೆ ಪಡಿಸ್ತಾರೆ, ಯಾರು ಮೀರುತ್ತಾರೋ ಅವರಿಗೆ ದೇವರು ಕಾರ್ಯಗಳು ಮುರಿಯುತ್ತಾರೆ. ಅಂದರೆ ಅವರು ಯಾವರೇ ನಿನ್ನ ಮಕ್ಕಳಿಗಾಗಿ ಕೇರ್ ಮಾಡುವ ಆತನು ಮುರಿಯುವಂತನಾಗಿದ್ದಾನೆ. ತುಬಾ ಖಂಡೀಂಬ 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 ತನ್ನನ್ನು ತಾನೇ ಇಲ್ಲಿ ನಿಮಗಾಗಿ ಯುದ್ಧ ಮಾಡಿ ಬಂದಿದ್ದ ದುಷ್ಟಾತನನ್ನು ನಿಮ್ಮನ್ನು ಖಂಡಿಸುತ್ತಾನೆ. ಯಾರನ್ನು ದುಷ್ಟಾತ್ಮ? ನಿಮ್ಮ ಮೂಲಕ ಯಾರೇ ಆಗಲಿ ನಿಮ್ಮನ್ನು ಮುಟ್ಟುವಂತರಿಲ್ಲ. ಯಾಕಂದರೆ ಆತ ನಿಮಗಾಗಿ ಖಂಡಿಸುವಂಥ ಯುದ್ಧ ಮಾಡುವಂತನಾಗಿದ್ದಾನೆ. Hallelujah. Thank you, Lord Jesus. Sibangarindo, Sibaganderiyo, Sibaganario, Sibagandariyo, Sibaghanandariyo, Sibaghanandariyo. ಸಿದ್ಧವಾಗಿರಿ ಆತನಲ್ಲಿ ನಡೆಯುವುದಕ್ಕೆ, ಸಿದ್ಧವಾಗಿರಿ ಆತನ ಕಾರ್ಯಗಳು ನಡೆಸುವುದಕ್ಕಾಗಿ, ಸಿದ್ಧವಾಗಿರಿ ಆತನ ಮಹಿಮೆಗಾಗಿ. ಥ್ಯಾಂಕ್ ಯು ಜೀಸಸ್. ಸುಭಾಗರಿ 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 ಸುಭಾಗರಿ. ನಿಮ್ಮ ಹರ್ಷ ಬರುವ ದಿನಗಳು ನಾನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹರ್ಷಿಸುವ ದಿನಗಳು ನಾನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಯೇಸು ಕ್ರಿಸ್ತರು. ಆತನಿಗೆ ಮಹಿಮೆ ಪಡಿಸಿರಿ. ಕೊರಾಡಿ 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 ಸುಖಾರ ಧಾಂಬರಿ ಕೊರಾಡಿ ಸುಖಾಂಧರೀಬ ಕೊರಾಡಿ ಸುಖಾಂಧರೀಬ. ಎಲ್ಲ ಕೊರತೆಗಳನ್ನು ನೀಗಿಸಿ ನಿಮ್ಮನ್ನು ಸುಖ ಜೀವನವಾಗಿ ಕೊಡುವಂಥ ದೇವರು ಇವತ್ತು ನಿಮ್ಮನ್ನು ಕರೆಯುತ್ತಾನೆ. ಸುಖಾಂಕರಿ ಸುಖಾಂಕರಿ ರಬ್ರೀಶವಹಾರಿ ಶಬ್ರೀಶತರ ಬಹಾರಿ ಶಬ್ರೀಶತರ ಬಹಾರಿ ಶಬ್ರಿ ಶಬ್ರಿ ಶಬ್ರೀಶತರ ಬಹಾರಿ ಶಬ್ರೀಶತರ ಬಹಾರಿ ಶಬ್ರೀಶತ ಬಹಾರಿ ಶಬ್ರೀಶತ ಬಹಾರಿ. ಸುಬಾಖನಿ ಸುಬಾಖನಿ ಎಲ್ಲವನ್ನು ನಿಮ್ಮ ಕಾರ್ಯಗಳು ನಡೆಸಿ ನಿಮ್ಮಲ್ಲಿ ಶುಭವಾದ ಕಾರ್ಯವನ್ನು ನಡೆಸ್ತೇನೆ ಅಂತ ಹೇಳಿ ಇವತ್ತು ನಿಮ್ಮ ಜೊತೆ ನಿಮ್ಮ ತಂದೆಯಾದ ಯೇಸು ಈ ಮೂಲಕ ನಿಮ್ಮನ್ನು ನಡೆಸ್ತಾ ಇದ್ದಾನೆ. ಆತನಲ್ಲಿ ಸುಖ ರಜಾಬ ರಜಾಬ ರಜಾಬ. ಆತನಲ್ಲಿ ನಡೆಯುವವರಿಗೆ ಸುಖ ಸುಖ ಸುಖವಾಗಿ ನಡೆಸುತ್ತಾನೆ. ಸಗರೀನ ನಂದಿ ಸಗರಿಂದ ನಾರಿ ಸಗರಿಂದ ನಾರಿ ಸಗರಿಂದ ನಾರಿ ಸಗರಿಂದ ನಾರಿ ಸಗರಿಂದ ನಾರಿ ಸಗರಿಂದ ನಾರಿ. ಎಲ್ಲ ನಿಮಗಾಗಿ ಕಾರ್ಯ ಕೊಟ್ಟಿದ್ದ ದೇವರು ಆ ಕಾರ್ಯದ ಮೇಲೆ ನಿಲ್ಲುವ ಒಬ್ಬೊಬ್ಬ ಮಕ್ಕಳನ್ನು ನಡೆಸುತ್ತೇನೆ ಅಂತ ಹೇಳ್ತಾ ಇದ್ದಾನೆ. ಏನೇ ಮಾಡಲಿ ಯೇಸುವಿನ ಹಸ್ತ ಮೇಲೆ ನೀವು ನಡೆಯುವಾಗ ಆತ ನಿಮ್ಮನ್ನು ನಡೆಸುವಂಥ ದೇವರಂತ ಆತ ನಿಮ್ಮನ್ನು ಇವತ್ತು ಮಾತಾಡಿ ಧರಿಸುತ್ತಾ ಇದ್ದಾನೆ. ಕುಕಾರಿ ಬಹಾಂದಿ ಕುಕಾರ್ ರಾಂದಿ ಬಾರಿ ಕುಕಾರ್ ರಾಂದಿ ನಾ ಭಾರಿ ಕುಕಾರ್ ರಾಂದಿ ಭಾರಿ ರೂಬ ಖಶಿಬ ರೂಬ ಖಶಿಬ ರೂಬ ಖಶಿಬ ರೂಬ ಖಶಿಬ. ನಿಮ್ಮನ್ನು ಎಲ್ಲ ಕೇಡಿಂದ ತಪ್ಪಿಸಿ ಪವಿತ್ರಾತ್ಮನಿಂದ ನಡೆಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಕೇಡಿಂದ ತಪ್ಪಿಸಿ ನಿಮ್ಮನ್ನು ಪವಿತ್ರಾತ್ಮನಿಂದ ನಡೆಸುತ್ತೇನೆ ಅಂತ ಹೇಳಿ ಇವತ್ತು ನಿಮ್ಮ ಜೊತೆ ವಾಗ್ದಾನ ಮಾಡುವಂಥ ದೇವರ. ಓ ರಾಜ ಬಾರಿತೋ ರಾಜ ಬಾರಿತೋ ರಾಜ ಬಾರಿತೋ ರಾಜ ಬಾರಿತೋ ರಾಜ ರಾಬಿತಿ. ಎಲ್ಲ ನಿಮಗಾಗಿ ಕರೆಯಾಗಿ ನಿಮ್ಮನ್ನು ಹೇಳುವಂಥ ದೇವರಾಗಿ ಆತ ನಿಮಗಾಗಿ ಹೇಳುವಂಥ ದೇವರಾಗಿ. ಸಬಾರಿ ಶಿವ ಸಬಾರಿ ಶಿವ ಸಬಾರಿ ಶಿವ ಸಬಾರಿ ಶಿವ. ಎಲ್ಲವನ್ನು ತಡೆ ಹಿಡಿದು ನಿಮಗಾಗಿ ಕಾರ್ಯ ಮಾಡ್ತಿದ್ದಾನೆ. ನಿಮಗಾಗಿ ಯುದ್ಧ ಮಾಡುವಂಥ ದೇವರು ಕೂತಿದ್ದಾನೆ. ಆತ ನಿಮಗಾಗಿ ಯುದ್ಧ ಮಾಡ್ತೇನೆ. ನೀವು ಯಾವುದೋ ಸಮಸ್ಯೆಗಳಿದ್ದಿರ್ಬೋದು, ರೋಗಗಳಿದ್ದರೆ ಅನಾರೋಗ್ಯದಲ್ಲಿದ್ದಿರ್ಬೋದು, ಸಾಲದಲ್ಲಿದ್ದಿರ್ಬೋದು, ಯಾವ ಮಾಟ ಮಂತ್ರದಲ್ಲಿ ಬಿದ್ದಿರ್ಬೋದು, ನೀವು ಆ ಕಾರ್ಯಗಳು ಮಾಡ್ತಾ ಇದ್ದಿರ್ಬೇಕು. ಆದರೆ ಆತ ನಿಮ್ಮನ್ನು ಬಿಡಿಸು ಅಂತ ಹೇಳ್ತಾನೆ. ಸಮಾರಾಗಿ ನೋಡಿ ಬಿಡಿಸುತ್ತೇನೆ, ಸಮಾರಾಗಿ ಬಿಡಿಸುತ್ತೇನೆ
ಬಿಡಿಸುತ್ತೇನೆ, ಸಮಾರಾಗಿ 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 ಬಿಡಿಸುತ್ತೇನೆ, ಸಮಾರಾಗಿ ಬಿಡಿಸುತ್ತೇನೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಓ ಕಾಂಬರೀಶುತಿ, ಓ ಕಾಂಬರೀಶುತಿ, ಓ ಕಾಂಬರೀಶುತಿ, ಓ ಕಾಂಬರೀಶುತಿ. ನೀವೆಲ್ಲರೂ ನನ್ನ ಸನ್ನಿಧಿಗೆ ಬಂದಾಗ ನಿಮ್ಮನ್ನು ಕಾರ್ಯ ಮಾಡುವಂಥ ದೇವರು ನಾನಾಗಿದ್ದೇನೆ. ನನ್ನ ಮಾತಿಗೆ ವಿಧೇಯರಾಗಿ ನೀವು ಕಬಾರಿಶುತಿ, ನೀವು ನಡೆಯುತ್ತಾ ಇರಬೇಕು. ಮುಖಾಮರೀತಿ, ಎಲ್ಲೂ ನೀವು ಹೊರ ಹೋಗಲಾರದಂತೆ ಸಗಾರಿಶುತಿ ನನ್ನ ಜೊತೆ ನಡೆಯಬೇಕು. ನಮ್ಮ ಪ್ರೀತಿ ಎಲ್ಲದಲ್ಲಿ ನೀವು ನನ್ನನ್ನು ನಡೆಸಬೇಕು. ನಿಮ್ಮ ನಮ್ರತೆಯಿಂದ ನನ್ನಲ್ಲಿ ಕಾರ್ಯ ನಡಿಬೇಕು. ಶುಭಾರಶಿತೀರವ ಎಲ್ಲದಲ್ಲಿ ನಿಮ್ಮನ್ನು ಕಾರ್ಯ ನಡೆಸುತ್ತೇನೆ. ನಿಮ್ಮನ್ನು ಶುಭವಾಗಿ ಕಾರ್ಯಗಳು ನಡೆಸುತ್ತೇನೆ. ಆಮೇಲೆ ನೋಡಿರಿ, ಎಷ್ಟು ಉತ್ತಮವಾಗಿ ದೇವರು ನಿಮ್ಮ ಎಲ್ಲ ಕಾರ್ಯಗಳು ಶುಭವಾಗಿ ನಡೆಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಸಗ್ರೀ ಮೊರೋಥೋಬ, ಸಗ್ರೀ ಮೋರಿತವ, ಸಗ್ರೀ ಮೋರಿತಿವ, ಸಗ್ರೀ ಮೋರಿತಿವ, ಸಗ್ರೀ ಮೋರಿತಿವ, ಸಗ್ರೀ ಮೋರಿತಿವ, ಸಗ್ರೀ ಮೋರಿತಿವ. ನಾ ನಡೆಯುವ ಹೆಜ್ಜೆಯಲ್ಲಿ ನೀವು ನಡೆಯುವಂತರಾಗಿದ್ದೀರಿ ಅಂತ ಇದ್ದಾರೆ ದೇವರು. ಯಾವ ರೀತಿಯಾಗಿ ನೀವು ಆತ ನಡೆಯುವ ಹೆಜ್ಜೆಯಲ್ಲಿ ನಡೀತೀರಿ. ಆತನು ಎದಕ್ಕಾಗಿ ಬಂದ, ಎದಕ್ಕಾಗಿ ನಮಗೆ ತ್ಯಾಗಪಟ್ಟ, ಆದ ಕಾರ್ಯ ನೀವು ನೆನೆಸಿ ಆತನಲ್ಲಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಡೆಯುವಾಗ ನಿಮ್ಮನ್ನು ಉನ್ನತಿಯಾಗಿ ಎಬ್ಬಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ ದೇವರು. ಕುಸಾರ ಮಾರಿ ನಿಮ್ಮನ್ನು ನೀವೇ ಹೆಚ್ಚಳಪಡಿಸ್ಕೊಳ್ಬೇಕು. ಯಾಕಂದರೆ ದೇವರ ಮಹಿಮೆ ನಿಲ್ಲಲ್ಲಿ ಇಡುತ್ತಿದೆ. ರೂಕಾಂದಂಬರಿಶಿತಿ ಪವಿತ್ರ ಆತ್ಮ ಭರಿತರಾಗಿ ನೀವು ಕಾರ್ಯಗಳು ಮಾಡುವಾಗ ನನ್ನ ಹೃದಯ ಉಲ್ಲಾಸಗೊಳಿಸುತ್ತದೆ. ನಿಕ್ಕಿಟ್ಟಿ ತಾಂಬಿ ನೀವು ಕೆಟ್ಟು ಹೋಗಿದಾಗ ನನ್ನ ಹೃದಯ ನೋವುತ್ತದೆ. ನೋಡಿ, ಯೇಸುವಿನ ಹೃದಯ ನೀವು ಕೆಟ್ಟುವಾಗ ನೋಯುವಂಥ ಸ್ಥಾನದಲ್ಲಿದೆ. ಅದಕ್ಕಾಗಿ ದೇವರ ಮಹಿಮೆಗಾಗಿ ನೀವು ತವಕಿಸಿರಿ. ಆತ ಹೃದಯ ನೋಯಿಸಲಾರದಂತೆ ಆತನ ಮಾರ್ಗದಲ್ಲಿ ನಡೆಯುವ ಒಂದು ಬಲವಾದ ಒಂದು ಶ್ರೇಷ್ಠವಾದ ನಿರ್ಣಯ ನೀವು ತಗೋಬೇಕು. ಸಬಾರೀತೋ ಖರೆಯಾಗಿ ಹೇಳುತ್ತಾ ಇದ್ದೇನೆ. ನಿಜವಾಗಿ ದೇವರು ನಿಮ್ಮ ಜೊತೆ ಮಾತಾಡ್ತಾ ಇದ್ದೇನಂತೆ ಈ ಮುಂಜಾನೆ ಜಾವದಲ್ಲಿ ನಿಮಗೆ ಹೇಳುತ್ತಾ ಇದ್ದಾರೆ. ಖಡ್ಡ ಶಬ್ರೀತ ಯಾರೆಲ್ಲ ನೀವು ನನ್ನಿಂದ ದೂರ ಹೋಗಿದ್ದೀರಿ, ನೀವು ಬೇಸರಗೊಳ್ಳದೆ ನನ್ನ ಜೊತೆ ಹಿಂತಿರುಗಿರಿ ಅಂತ ಹೇಳ್ತಾ ಇದ್ದಾನೆ ದೇವರು. ನೋಡಿ, ಯಾರೆಲ್ಲ ಖಡ್ಡ ಖಂಜಾದಿ ಯಾರೆಲ್ಲ ನನ್ನಿಂದ ದೂರ ಹೋಗಿದ್ದೀರಿ, ನಿಮ್ಮನ್ನು ಕಾಯುವಂಥ ದೇವರು ನಿಮ್ಮಲ್ಲಿ ನಿಂತಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಹಿಂತಿರುಗಿ ಬರೀರಿ, ಆತನ ಹೆಸರು ಹೇಳಿರಿ. ಯೇಸು ಕ್ರಿಸ್ತನೇ, ನಾನು ನಿನ್ಗೆ ಹಿಂತಿರುಗಿ ಬರ್ತಾ ಇದ್ದೇನೆ, ನಮಗಾಗಿ ಕಾಯುವಂಥ ದೇವರಿದ್ದೀರಿ ಅಂತ ಹೇಳಿ ಇವತ್ತಿನ ಈ ನಿಮ್ಮ ಬ್ಲೆಸ್ಸಿಂಗ್ ಪ್ರಾರ್ಥನೆ ದೇವರು ಇಷ್ಟು ಅದ್ಭುತವಾಗಿ ನಿಮ್ಮನ್ನು ಅನ್ಯ ಭಾಷೆಯಲ್ಲಿ ಆತನ ಪರಲೋಕ ರಾಜ್ಯದಿಂದ ನನ್ನ ಮೂಲಕ ನಿಮ್ಮನ್ನು ಮಾತಾಡಿಸ್ತಾ ಇದ್ದಾನೆ. ಆತನ ಪ್ರಾರ್ಥನೆ ಕೋರಿಕೆಯನ್ನು ನೀವು ಕೇಳಿ, ಆತನ ಮನವಿಯನ್ನು ನೀವು ಅಂಗೀಕರಿಸಿರಿ. ಇದೇನು ಸಾಧಾರಣ ಪ್ರಾರ್ಥನೆ ಅಂತ ತಿಳ್ಕೊಬೇಡ್ರಿ. ಏನೇನು ಯಾರೋ ಒಬ್ಬರು ಮನುಷ್ಯ ಬಂದು ಮುಂಜಾನೆ ಯಾವುದೋ ಒಂದು ಲ್ಯಾಂಗ್ವೇಜಲ್ಲಿ ಮಾತಾಡಿ ನಮ್ಮನ್ನು ಈ ರೀತಿಯಾಗಿ ಇಲ್ಲ, ಇದು ನೀವು ನಂಬಿದಾಗ ನಿಮ್ಗೆ ಅಭಿವೃದ್ಧಿ ಆಗುತ್ತೀರಿ ಅಂತ ಹೇಳ್ತಾರೆ. ದೇವರ ಆಶೀರ್ವಾದ, ಅಭಿಷೇಕ, ಉನ್ನತಿ ಇದರಲ್ಲಿ ಇಟ್ಟು ನಿಮಗಾಗಿ ಮಾತಾಡುವಂತನಾಗಿದ್ದಾನೆ. ಸುರಾಲ ಶಿವ ನೋಡಿ, ನೀವು ಕಾರ್ಯ ಮಾಡುವಷ್ಟು ಆರಂಭ ಮಾಡಿ ನಾನು ನಿಮ್ಮ ಜೊತೆ ಇದ್ದಿದ್ದೀನಿ, ನಮ್ಮ ಏಂಜಲ್ ನಿಮ್ಮ ಜೊತೆ ಇಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ದೇವರು. ನೋಡ್ರಿ, ಅಂತ ಪರಿಶುದ್ಧ ದೇವರು ನಿಮ್ಮ ಜೊತೆ ಕಾರ್ಯ ಮಾಡುವುದಕ್ಕಾಗಿ ನಿಂತಿದ್ದಾರೆ. ಕಟ ಧಿಂಬ್ರೀತವ, ಗಡ್ಡ ಧಿಂಬ್ರೀತ್ಯ ಯಾವುದೇ ನಿಮಗೆ ಡೊಂಕಾದ ಮಾರ್ಗ ಬಂದಾಗ ನಾನು ಸ್ಥಿರಪಡಿಸುವಂತನಾಗಿದೆ. ಅರ್ಥ ದೇವರು ಹೇಳುವಂತನು, ನಿಮ್ಮ ಯಾವ ಕಾರ್ಯದಲ್ಲಿ ವ್ಯಕ್ತಾದ ಸೈತಾನನು ಕಾರ್ಯ ಮಾಡುವ ಅದಕ್ಕೆ ನೆಟ್ಟಗೆ ಮಾಡುತ್ತೇನೆ ಅಂದರೆ ನಿಮ್ಮಿಂದ ದುರಾತ್ಮನ ಕಾರ್ಯಗಳನ್ನು ತೆಗಿತೇನೆ ಅಂತ ಹೇಳ್ತಾ ಇದ್ದೇನೆ. ಕೋಸಾಂಬಾರಿಮೋ ಎಲ್ಲ ಕೊರತೆಗಳನ್ನು ನೀಗಿಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ ಯೆಹೋವ ದೇವರು. ನಿಮ್ಮ ಎಲ್ಲ ಕೊರತೆಗಳು, ನೀವು ಯಾವ ಕೊರತೆಗಳಿದ್ದೀರಿ ಈಗ ಹೇಳಿರಿ. ಈ ಸಮಯದಲ್ಲಿ ವಿಡಿಯೋ ನೋಡುವವರಿಗೆ ಕುಂತರೆಲ್ಲ ಈ ಸಮಯದಲ್ಲಿ ನಿಮಗೆ ದೂರ ಮಾಡುವಂಥ ದೇವರು ಇಲ್ಲೇ ನಿಂತು ನಿಮಗೆ ವಾಗ್ದಾನ ಮಾಡ್ತಾ ಇದ್ದಾನೆ, ನಿಮಗೆ ಅಭಿಷೇಕ ಮಾಡ್ತಾನೆ. ಕೋರಾಂತಂಬಾರಿ ನನ್ನನ್ನು ಕೇಳಿ ನಾನು ನಿಮಗೆ ಎಲ್ಲನೂ ದೊರಕಿಸುವಂತ ನಿದ್ದೆ ಅಂತ ಹೇಳಿ ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದ ದೇವರು. ಯಾರು ಸಿಗಲ್ಲ ನಿಮಗೆ, ಆತನು
ಬಂದು ನಿಮಗೆ ಕಾರ್ಯ ಮಾಡು ಅಂತ ಹೇಳುತ್ತಾ ಇದ್ದಾನೆ. ಸರಸಾರಲೀಂಬ 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 ನಿಮ್ಮ ಹೃದಯವನ್ನು ನನ್ನ ಕಡೆ ತಿರುಗಿಸಿರಿ. ಓ ಸ್ವಾಮಿ, ಥ್ಯಾಂಕ್ ಯು ಜೀಸಸ್. ನಮಗಾಗಿ ಎಷ್ಟೆಲ್ಲ ನೀನು ಕಾಳಜಿ ವಹಿಸ್ತಾ ಇದ್ದೆ ಸಪ್ಪ. ನೀನು ನಮ್ಮ ಹೃದಯ ತೆರೆಯುವಂತನಾಗಿದೆ ಸಪ್ಪ. ಆ ಹೃದಯ ತೆರೆದಿದ್ದಕ್ಕಾಗಿ ನೀನು ಎಷ್ಟು ಅದ್ಭುತವಾಗಿ ಎಲ್ಲ ಮಾತುಗಳು ಸ್ವಾಮಿ ನಮ್ಮ ಹಿತಕ್ಕಾಗಿ ನೀನು ಕೇಳ್ತಾ ಇದ್ದೆ. ಅದಕ್ಕಾಗಿ ಸ್ತೋತ್ರ ಯೇಸುವೆ. ಝೇರಾಂದರೀಬಾ 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 ಝೇರಾಂದರೀಬಾ. ನಾನು ನಡೆಸುವಂಥ ದೇವರು ಜ್ಞಾನ, ನಿನ್ನನ್ನು ಸ್ತುತಿಸುತ್ತೇನೆ ಅಂತ ಹೇಳಿರಿ. ಹೌದು ಯೇಸು ಅಂತಲ್ಲ, ನಾನು ನಡೆಸುವ ಎಲ್ಲ ಮಕ್ಕಳು ನನ್ನನ್ನು ಸ್ತುತಿಸಲೇಬೇಕು ಅಂತ ಹೇಳ್ತಾ ಇದ್ದಾನೆ. ನೀವು ಆತನಲ್ಲಿ ಮಹಿಮೆ ಪಡಿಸಿರಿ, ಆತನನ್ನು ಮಹಿಮೆಯನ್ನು ತುಂಬಿಸಿರಿ, ಆತನ ಸ್ತುತಿ ಸ್ತೋತ್ರಗಳಿಂದ ತುಂಬಿಸಿರಿ. ನೋಡ್ರಿ, ಮೆಹಂಗರೀಶೋ ಮೆಘಾಂಗರೀಶೋ ಮೆಘಾರದಂದಿರಿ ಕಾಬಾರಿ ಕಾಬಾರಿ ಎಲ್ಲ ನಿಮಗಾಗಿ ನಾನು ಕಾರ್ಯ ಮಾಡಿ ನಡೆಸ್ತಾ ಇದ್ದೇನೆ. ನೀವು ನನ್ನ ಸಮ್ಮುಖದಲ್ಲಿ ನಿಂತರೆ ಸಾಕು ಅಂತ ಹೇಳ್ತಾ ಇದ್ದಾರೆ ದೇವರು ಯೇಸು. ಮಘ ಮರಾಧಿರಿ ಮಘ ಮಘಾಂದರಿ ಮಘ ಮಘಾಂದರಿ ಮಘ ಮಘಾಂದರಿ. ಯಾವುದೋ ಒಂದು ಕಾರ್ಯದಲ್ಲಿ ಸಿಲುಕಿ ನೀವು ಮಗನರಾಗಿ ಅಲ್ಲಿ ಕಾರ್ಯ ಮಾಡೋದಕ್ಕಿಂತ ಮೊದಲು ನನಗಾಗಿ ಯೋಚಿಸಿರಿ. ಅಂದರೆ ದೇವರ ಅರ್ಥ, ನೀವು ಯಾವುದೋ ದುರಾತ್ಮನ ಕಾರ್ಯದಲ್ಲಿ ಸಿಕ್ಕಿಬಿದ್ದು ಅಲ್ಲಿ ನೀವು ಚಿಕ್ಕಾದ ಒಂದು ಜಾಲೆಯನ್ನು ಬಿಚ್ಚಿ ಆ ಜಾಲೆ ಬಿಚ್ಚುವುದೇ ಆಗುವುದಿಲ್ಲ ನಿಮ್ಮಿಂದ, ಆದರೂ ಬಿಚ್ಚುತ್ತಾ ಕುಂತಿದೆ. ಆದರೆ ನನ್ನ ನಾಮವನ್ನು ನೀವು ಎತ್ತಿದಾಗ ನಿಮಗೆ ಆ ಜಾಲಿಯೆಲ್ಲ ಮುರಿದು ಹೋಗಲ್ಪಡುತ್ತದೆ. ನೀವೇನಾಗ್ತೀರಿ, ಒಂದು ಸರಳವಾದ ಮಾರ್ಗ ಸಿಗುವಂಥದ್ದಾಗಿದೆ. ಅದು ಯೇಸುವಿನ ಹೆಸರು. ಯೇಸುವಿನ ರಕ್ತ ಕಮಾಂಡ್ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳು ಮುರಿಯಲ್ಪಡುತ್ತದೆ. ಸಿರಿಮಾಂದೂರವ ಸಿರಿಮಾಂದೂರವ ಸಿರಿಮಾಂದೂರವ. ಎಲ್ಲ ಸಿದ್ಧವಾಗಿ ನಿಮಗಾಗಿ ನಾನು ಎಲ್ಲ ಏರ್ಪಡಿಸಿದ್ದೇನೆ. ಆದರೆ ಈ ಜನರು ತನ್ನದೇ ಆದ ಆಲೋಚನೆಯಿಂದ ಕೆಟ್ಟು ಹೋಗ್ತಾ ಇದ್ದಾರೆ. ನೋಡಿ, ದೇವರು ನಿಮಗಾಗಿ ಕೋಪಿಸುವಂತನಾಗಿದ್ದಾನೆ. ಆತ ನಿಮಗಾಗಿ ಎಲ್ಲ ಮಾರ್ಗವನ್ನು ಸಿದ್ಧ ಮಾಡಿದ್ದಾನೆ. ಆದರೆ ನೀವು ಡೊಂಕಾದ ಮಾರ್ಗವನ್ನು ಹಿಡಿಯುವಂತ ನಿಮ್ಮ ಬುದ್ಧಿಶಕ್ತಿಯಿಂದ, ನಿಮ್ಮ ಆಲೋಚನೆಯಿಂದ ಕೆಟ್ಟು ಹೋಗ್ತಾ ಇದ್ದೀರಿ ಅಂತ ದೇವರು ಕರೀತಾರೆ. ರೇಡಾವಶೂರವ 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 ರೇಡಾವಶೂರವ. ಏನೇ ಮಾಡಿದ್ರು ಸರ್ವಶಕ್ತನು ನಿಮ್ಮ ಜೊತೆಗಾರನಾಗಿದ್ದಿದೆ ಅಂತೇಳಿ ನಂಬಿಗಸ್ತನಾಗಿದ್ದ ದೇವರು ನಿಮ್ಮನ್ನು ಕರೆಯುತ್ತಾ ಇದ್ದಾನೆ. ಆತನ ನಂಬಿಕೆಯಲ್ಲಿ ಬಲವಾಗಿ ನಡೆಯಿರಿ. ಸಂಬ್ರಿ ಸಂಬ್ರಿ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಸಂಬ್ರಿ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಯೇಸುವನ್ನು ವಂದಿಸಿ ಮುಂದಿನ ಕಾರ್ಯ ನಾವು ಒಪ್ಪಿಸೋಣ. ಅದಕ್ಕಾಗಿ ಓ ರಾಧಾ ರಾಧಾ ರಾಧಾ, ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ನಾವು ಆತನಿಗೆ ವರ್ಷಿಪ್ ಮಾಡುತ್ತಾ ಆತನಲ್ಲಿ 10 ನಿಮಿಷ ವರ್ಷಿಪ್ ಮಾಡಿ ನಾವು ಪ್ರಾರ್ಥನೆ ಮಾಡಿ ಮತ್ತೆ ವಾಕ್ಯ ಭಾಗಕ್ಕೆ ಹೋಗೋಣ. ಯೇಸು ಮಸೀಹ್ तेरे जैसा न कोई नहीं, तेरे चरणों में झुके आसमां और महिमा गाए ज़मीन. यीशु मसीह तेरे जैसा न कोई नहीं, तेरे चरणों में झुके आसमां और महिमा गाए ज़मीन. हम गाएंगे होसन्ना, तू राजाओं का है राजा. तेरी महिमा होवे सदा, तू है प्रभु हमारा खुदा. हम गाएंगे होसन्ना, तू राजाओं का है राजा. तेरी महिमा होवे सदा, तू है प्रभु हमारा पिता. प्यारे पिता, तूने हमसे कितना प्यार किया. मेरे पापों को छुड़ाने को अपने बेटे को कुर्बा किया. प्यारे पिता, तूने हमसे
अपने बेटे को कुर्बान किया, हम गाएंगे होसाना, तू राजाओं का है राजा, तेरी महिमा ओ बेसदा, तू है प्रभु हमारा खुदा। ಓ ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಯೇಸುವೆ ಅಪ್ಪ, ನಿನ್ನ ಪರಿಶುದ್ಧ ರಕ್ತಕ್ಕಾಗಿ ನಮಗಾಗಿ ನೀನು ನಿನ್ನ ಮಗನನ್ನು ಕೊಟ್ಟಿ ಸ್ವಾಮಿ, ನಮ್ಮ ಪಾಪಗಳನ್ನು ಕ್ಷಮಿಸುವಂತೆ ನೀನು ಕಾರ್ಯ ಮಾಡಿದೆ ಏಸಪ್ಪ. ನೀನು ಎಷ್ಟು ಅತಿ ಉತ್ತಮವಾಗಿ ಸ್ವಾಮಿ ಅನ್ಯ ಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಮಾಡಿದೆ ಏಸಪ್ಪ, ಇಂಟರ್ಪ್ರಿಟೇಷನ್ ಮಾಡಿ ಸ್ವಾಮಿ, ನಿನ್ನ ಮಕ್ಕಳು ಯಾವ ದಾಹದಿಂದ ನಡೀತಿದ್ದಾರೆ, ಯಾವ ದಾಹದಿಂದ ನಡೆಯಬೇಕು ಅಂತ ಹೇಳಿ ನಿನಗೆ ಕೇಳಿಸಿದ ಕೈಗ ಸ್ತೋತ್ರ ಏಸಪ್ಪ. ಈ ಆಲಯ ನಿನಗಾಗಿ ಒಪ್ಪಿಸಿದೆಪ್ಪ. ಈ ಲೋಕ ಸರ್ವಶಕ್ತನಾದ ದೇವರು ನೀನು ಕಾಯುವ ದೇವರಾಗಿದೆ. ಈ ಸೃಷ್ಟಿಯನ್ನು ನೀನು ನಿರ್ಮಿಸಿದ ದೇವರಾಗಿದೆ. ಭೂಮಿ ಆಕಾಶವನ್ನು ನಿರ್ಮಿಸಿದ ಯೇಸುವೆ ನಿನಗೆ ಸ್ತೋತ್ರ. ಎಲ್ಲವನ್ನು ಕಾರ್ಯ ಮಾಡಿ ಸೃಷ್ಟಿಸಿದ ಸ್ವಾಮಿ, ನಿನ್ನ ಜ್ಞಾನದ ಮುಂದೆ, ನಿನ್ನ ವಿವೇಕದ ಮುಂದೆ, ನಿನ್ನ ನಾಲೆಜಿನ ಮುಂದೆ ಯಾರು ನಿಲ್ಲಕ್ಕಾಗಲ್ಲ ಏಸಪ್ಪ. ನೀನು ಅಂತ ಮಹಾಶಕ್ತಿ. ಆದರೆ ಇವತ್ತಿನ ಜನರು, ನಿನ್ನ ಅನ್ಯ ಜನರಿಗಾಗಿ ನೀನು ಎಂತ ಒಂದು ಮಾತುಗಳು ಸ್ವಾಮಿ, ನೀನು ಎಂತ ಪ್ರಾರ್ಥನೆ ನಮಗಾಗಿ ಕೊಟ್ಟಿದ್ದಿ, ಎಂತ ವಿಜ್ಞಾಪನೆ ನಮಗಾಗಿ ಮಾಡ್ತಿದ್ದೆ ಏಸಪ್ಪ. ಇವತ್ತಿನ ಅನ್ಯ ಭಾಷೆಯಲ್ಲಿ ಸ್ವಾಮಿ ನಿನ್ನ ಇಂಟರ್ಪ್ರಿಟೇಷನ್ ಮಾಡಿ ನಿನ್ನ ಮಕ್ಕಳಿಗೆ ಏನು ಬೇಕು ಯಾವ ರೀತಿಯಾಗಿ ನನ್ನನ್ನು ಅಂಗೀಕರಿಸ್ತೀನಿ ಅಂತ ಹೇಳಿ ಆತನನ್ನು ನೀನು ನಮಗಾಗಿ ಮಾತಾಡಿದಕ್ಕಾಗಿ ನಿನಗೆ ಸ್ತೋತ್ರ ಯೇಸುವೆ. ಹೌದು, ಜೀವ ಸ್ವರೂಪನಾದ ಯೇಸುವೆ, ಈ ಸಮಯದಲ್ಲಿ ನಾವು ಪ್ರಾರ್ಥಿಸುವಾಗ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ನೀನು ನಮಗಾಗಿ ಕಾರ್ಯ ಮಾಡಿ ಈ ಅಪೋಸ್ತಲಿಕ್ ಅನಿಲ್ ಪೌಲ್ ಮಿನಿಸ್ಟ್ರಿಯಿಂದ ಸ್ವಾಮಿ ನೀನು ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರಪ್ಪ. ಈ ಅಪೋಸ್ತಲಿಕ್ ಪೌಲ್ ಅನಿಲ್ ಮಿನಿಸ್ಟ್ರಿ ನಿನಗಾಗಿ ಸ್ವಾಮಿ, ನೀನು ನನಗಾಗಿ ಕೊಟ್ಟಿದ ಒಂದು ಉಡುಗೊರೆ ಸ್ವಾಮಿ. ಈ ಸೇವೆಗಾಗಿ ನಾನು ಗರ್ವ ಪಡದೆ, ಹೆಮ್ಮೆ ಪಡದೆ ನಿನ್ನಲ್ಲಿ ಕಾರ್ಯ ಮಾಡ್ತೇನೆ ಸಪ್ಪ. ನಿನ್ನ ಎಲ್ಲ ವರಗಳಿಂದ ತುಂಬಿಸಿದೆ ಸಪ್ಪ. ನಿನ್ನ ಜನರು, ನಿನ್ನ ಅನ್ಯ ಜನರು ಸ್ವಾಮಿ ಇಲ್ಲಿ ಕಾರ್ಯ ಮಾಡುವಂತೆ ನೀನು ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ ಯೇಸುವೆ. ಇನ್ನು ಹೆಚ್ಚಾಗಿ ನಿನ್ನಲ್ಲಿ ಪ್ರಾರ್ಥಿಸ, ಹೆಚ್ಚಾಗಿ ವರ್ಷಿಪ್ ಮಾಡುತ್ತಾ ನಿನ್ನಲ್ಲಿ ಕಾಯಬೇಕಪ್ಪ. ಯೇಸು ಮಸಿ ಭರೋಸಾ ಮೇರಾ, तू ही सहारा है मेरा, मुश्किल समय में तू ही दिलासा, साथ रहेगा तू सदा। यीशु मसीह भरोसा मेरा, तू ही सहारा है मेरा, मुश्किल समय में तू ही दिलासा, साथ रहेगा तू सदा। करुणा भलाई तेरी सदा मुझ में रहेगी, तेरी विश्वास योग्यता देखूंगा मैं उम्र भर। करुणा भलाई तेरी सदा मुझ में रहेगी, तेरी विश्वास योग्यता देखूंगा मैं उम्र भर। मैं हाथ उठाकर गाऊंगा यीशु तेरा नाम ले ऊंचा। मैं हाथ उठाकर गाऊंगा यीशु तेरा नाम ले ऊंचा। मैं हाथ उठाकर गाऊंगा यीशु तेरा नाम ले ऊंचा। आदर और महिमा हो तेरी, तू ही हमारा खुदा। पूरी हो तेरी मर्जी, आएगा तेरा राज यहाँ। आदर और महिमा हो तेरी, तू ही हमारा खुदा। पूरी हो तेरी मर्जी, आएगा तेरा राज यहाँ। मैं हाथ उठाकर गाऊंगा यीशु तेरा नाम ले ऊंचा। मैं हाथ
यीशु तेरा नाम ले ऊंचा, आदर और महिमा हो तेरी, तू ही हमारा खुदा, पूरी हो तेरी ही मर्जी, आएगा तेरा राज यहाँ, मैं हाथ उठाकर गाऊंगा, यीशु तेरा नाम ले ऊंचा, मैं हाथ उठाकर गाऊंगा, यीशु तेरा नाम ले ऊंचा, मैं हाथ उठाकर गाऊंगा, यीशु तेरा नाम ले ऊंचा। करुणा भलाई तेरी सदा मुझ में रहेगी, तेरी विश्वास योग्यता देखूंगा मैं उम्र भर, मैं हाथ उठाकर गाऊंगा, यीशु तेरा नाम ले ऊंचा, मैं हाथ उठाकर गाऊंगा, यीशु तेरा नाम ले ऊंचा। मौत से बचाया तूने, जीवन का नया दे दिया, नाम लेकर पुकारा मुझे, महिमा से मुझको भर दिया, मौत से बचाया तूने, जीवन का नया दे दिया, नाम लेकर पुकारा मुझे, महिमा से मुझको भर दिया, करुणा भलाई तेरी सदा मुझ में रहेगी, तेरी विश्वास योग्यता देखूंगा मैं उम्र भर, मैं हाथ उठाकर गाऊंगा, यीशु तेरा नाम ले ऊंचा, मैं हाथ उठाकर गाऊंगा, यीशु तेरा नाम ले ऊंचा। करुणा भलाई तेरी सदा मुझ में रहेगी, तेरी विश्वास योग्यता देखूंगा मैं उम्र भर, मैं हाथ उठाकर गाऊंगा, यीशु तेरा नाम ले ऊंचा। ಹೌದು ಯೇಸುವೆ, ನೀನು ನಮ್ಮ ಕರುಣೆಯುಳ್ಳ ದೇವರು ಆಗಿದೆ ಯೇಸಪ್ಪ. ನಿನ್ನ ಪವಿತ್ರತೆಯಿಂದ ಸ್ವಾಮಿ ನಾವು ಜೀವಿಸುವುದು ನಿನ್ನ ಕೃಪೆಯಿಂದ ಯೇಸುವೆ, ನಾವು ಮರಣವನ್ನು ಗೆಲ್ಲುವುದು ನಿನ್ನ ಕೃಪೆಯಿಂದ ಯೇಸುವೆ. ಈ ಅಂಧಕಾರ ಶಕ್ತಿಯಲ್ಲಿ ನಮ್ಮನ್ನು ಜಯಗೊಳಿಸುವ ದೇವರು ನೀನಾಗಿದೆ ಯೇಸಪ್ಪ. ನಿನ್ನ ಪವಿತ್ರಾತ್ಮನಿಂದ ನಮ್ಮನ್ನು ನಡೆಸಲ್ಪಡುವಂತ ದೇವರೇ ನಿನಗೆ ಸ್ತೋತ್ರ. ನಿನ್ನ ಒಂದೊಂದು ಅಭಿಷೇಕದ ಕಾರ್ಯಗಳು ಮರಿನಾಡಿ ನಿನ್ನ ಹೆಚ್ಚಾಗಿ ನಮ್ಮನ್ನು ಅಭಿವೃದ್ಧಿ ಪಡಿಸುವಂತ ದೇವರಾಗಿದೆ ಯೇಸಪ್ಪ. ನಿನ್ನ ಕರುಣೆ, ನಿನ್ನ ಪ್ರೀತಿ, ನಿನ್ನ ವಾತ್ಸಲ್ಯದಿಂದ ನಮ್ಮನ್ನು ದೂರ ಮಾಡುವುದಕ್ಕೆ ಯಾರಿಂದ ಸಾಧ್ಯವಿಲ್ಲ ಯೇಸಪ್ಪ. ಯಾಕಂದ್ರೆ ನೀನು ಕರುಣಾ ಸಾಗರ ಯೇಸಪ್ಪ, ನೀನು ಕರುಣಾ ಉಳ್ಳ ದೇವರೇ ಯೇಸಪ್ಪ. ನಿನ್ನಂತ ದೇವರು ಯಾರು ಇಲ್ಲ ಯೇಸುವೆ, ನಿನ್ನಂತ ಕರುಣೆಗಾರನು ಯಾರು ಇಲ್ಲ ಯೇಸಪ್ಪ. ನಿನ್ನ ಕರುಣೆ ಮುಂದೆ ಯಾವ ಕರುಣೆ ಇಲ್ಲ ಯೇಸಪ್ಪ. ನೀ ನಮಗಾಗಿ ಎಷ್ಟೆಲ್ಲ ತ್ಯಾಗಗಳು ಮಾಡಿದರೂ ನಮ್ಮನ್ನು ಜಯಿಸಿದಂತ ದೇವರಾಗಿದ್ದಿ. ನೀ ಯೆಹೋವ ನಿಸ್ಸಿ ಇದ್ದೀ ಯೇಸಪ್ಪ, ನಮಗಾಗಿ ಯುದ್ಧ ಮಾಡುವಂತ ದೇವರು ನೀನಾಗಿದ್ದಿ. ನೀ ಯೆಹೋವ ರಾಫ ಇದ್ದಿದೆ ಯೇಸಪ್ಪ, ನಮ್ಮ ಆರೋಗ್ಯವನ್ನು ನೋಡುವಂತ ದೇವರಾಗಿದೆಯಾ. ಯೆಹೋವ ರೂಹ ಇದ್ದಿದೆ ಯೇಸಪ್ಪ, ನಮ್ಮನ್ನು ನೋಡಿಕೊಳ್ಳುವಂತ ದೇವರು ನೀನಾಗಿದೆ ಯೇಸಪ್ಪ. ಎಲಿಷ ಡಾಯ್ಸ್
ಸ್ವಾಮಿ ನಮ್ಮ ಜೊತೆಗಾರನಾಗಿ ನೀರುವಂಥ ದೇವರಾಗಿದೆ. ಇಮಾನುವೇಲ್ ದೇವರೇ, ನೀವು ನಮಗಾಗಿ ನೋಡುವಂಥ ದೇವರಾಗಿದೆ. ನಿಮಗೆ ಸ್ತೋತ್ರ ಯೇಸುವೆ. ಅಪ್ಪ ತಂದೆ, ಈ ಮಸ್ಕಿನ ಜಾವದಲ್ಲಿ ಸ್ವಾಮಿ ನಿನ್ನ ಇವತ್ತು ಅದ್ಭುತವಾದ ಪ್ರೊಫೆಸಿ, ಒಂದು ಹೀಲಿಂಗು, ಒಂದು ನಂಬಿಕೆ, ಒಂದು ವಿಶ್ವಾಸದ ಸ್ವಾಮಿ ನಿನ್ನ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿ ಅದರ ಇಂಟರ್ಪ್ರಿಟೇಷನ್ ನನಗಾಗಿ, ಅದರ ಅರ್ಥವನ್ನು ನನ್ನ ಮೂಲಕ ನೀನು ಹೇಳಿಸಿ ನಿನ್ನ ಜನರಿಗಾಗಿ ಸ್ವಾಮಿ ಆಶೀರ್ವಾದ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಯೇಸಪ್ಪ. ಇವತ್ತು ಯಾರ್ಯಾರು ಮಕ್ಕಳು ಸ್ವಾಮಿ ಯಾವುದು ಕಷ್ಟ ಚಿಂತೆ ದೂರದಲ್ಲಿ ಇದ್ದಿರ್ಬೋದು, ಅವುಗಳನ್ನು ನಾಶ ಮಾಡು. ಯಾರ್ಯಾರಿಗೆ ಉಲ್ಲಾಸದ ಇದ್ದಿರ್ಬೋದು ಸ್ವಾಮಿ, ಬರ್ತ್ಡೇ ಇದ್ದಿರ್ಬೋದು, ವಾರ್ಷಿಕ ಇದ್ದಿರ್ಬೋದು ಸ್ವಾಮಿ, ಮದುವೆ ಇದ್ದಿರ್ಬೋದು, ಯಾವುದೋ ಹೊಸ ಕಾರ್ಯ ಇದ್ದಿರ್ಬೋದು, ಮನೆ ಓಪನಿಂಗ್ ಇದ್ದಿರ್ಬೇಕು, ಯಾವುದೋ ಜಾವ ಸ್ವಾಮಿ, ವಾಹನಗಳು ತಗೋತಿರ್ಬೋದು, ಏನು ಪರ್ಚೇಸ್ ಮಾಡ್ತಾ ಇರ್ಬೋದು, ಉಲ್ಲಾಸದಿಂದ ಆ ಮಕ್ಕಳಿಗೆ ಏನು ಕುಂದು ಕೊರತು ಬರದಂತೆ ಕಾರ್ಯ ಮಾಡು. ಯಾರ ಮಕ್ಕಳು ಇವತ್ತು ಜಾಬಿಗೆ ಮೊದಲನೇದಾಗಿ ಸೇರುತ್ತಾ ಇದ್ದಿರ್ಬೇಕಪ್ಪ, ಯಾರ ಮಕ್ಕಳು ಸ್ವಾಮಿ ಹೊಸದಾಗಿ ಸ್ವಾಮಿ ತನ್ನ ಬಿಸಿನೆಸ್ ಓಪನಿಂಗ್ ಮಾಡ್ತಾ ಇರ್ಬೋದು ಏಸಪ್ಪ, ಆ ಮಕ್ಕಳಿಗೆಲ್ಲ ಸಮೃದ್ಧಿ ಕೊಡು ಏಸಪ್ಪ. ಅವ್ರು ಮಾಡುವ ಕಾರ್ಯದಲ್ಲಿ ನಿಮ್ಮ ಹೆಸರು ಎತ್ತುವಂತೆ ಮಾಡಿ ಏಸಪ್ಪ. ಎಲ್ಲರೂ ಈ ಪ್ರಾರ್ಥನೆ ಕೇಳಿದಾಗ ನಿಮ್ಮ ಪ್ರಾರ್ಥನೆಯನ್ನು ನೆರವೇರಿಸಲಾಗಿದೆ. ನಿಮ್ಮ ದುಃಖಗಳೆಲ್ಲ ಮೀರುವಂತ ದೇವರಾಗಿದ್ದಾನೆ. ಆತನನ್ನು ಸ್ತುತಿ ಸ್ತೋತ್ರಗಳಿಂದ ವರ್ಣಿಸಿರಿ. ಆತನ ಕಾರ್ಯಗಳು ನೀವು ನಿತ್ಯ 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 ಮಾಡುವಾಗ ಮಾತ್ರ ನಿಮ್ಮಲ್ಲಿ ಸಾಧ್ಯ ಆಗುತ್ತದೆ. ಯೇಸುವಿಗೆ ಸಮ್ಮುಖದಲ್ಲಿ ನೀವು ಪ್ರಾರ್ಥಿಸುತ್ತಾ ಆತನಲ್ಲಿ ಮೊರೆ ಹೊಕ್ಕಿರಿ. ಆತನು ನಿಮ್ಮನ್ನು ಬಿಡಿಸುವಂತ ದೇವರಾಗಿದ್ದಾನೆ. ಅಭಿಷೇಕ್ ತೂನೆ ದಿಯಾ प्यासे दिल से करता दुआ, अभिषेक तूने दिया, प्यासे दिल से करता दुआ, अभिषेक से तू भर दे मुझे, कर बड़ा अद्भुत काम, पवित्र आत्मा से अगुवाई कर, लाखों आत्मा तू दे, अभिषेक से तू मुझे भर दे प्रभु, लाखों आत्मा तू दे, अभिषेक तूने दिया, प्यासे दिल से करता दुआ, अभिषेक से तू भर दे मुझे, कर बड़ा अद्भुत काम, पवित्र आत्मा से तू अगुवाई कर, लाखों आत्मा तू दे, अभिषेक तूने दिया, प्यासे दिल से करता दुआ, इतने दिन मैं तेरी सेवा की, आगे आशीष हजार, तोड़ कर तू मुझे उपयोग कर, इनकार मुझको न कर, इतने दिन मैं तेरी सेवा की, आगे आशीष हजार, तोड़ कर तू मुझे उपयोग कर, इनकार मुझको न कर, अभिषेक तूने दिया, प्यासे दिल से करता दुआ, अभिषेक तूने दिया, प्यासे दिल से करता दुआ, अभिषेक से तू मुझे भर दे प्रभु, कर बड़ा अद्भुत काम, पवित्र आत्मा से तू अगुवाई कर, लाखों आत्मा तू दे, अभिषेक से तू भर दे मुझे, कर भला अद्भुत काम, पवित्र आत्मा से अगुवाई कर, लाखों आत्मा तू दे, अभिषेक तूने दिया, प्यासे दिल से करता दुआ, अभिषेक तूने
दिल से करता दुआ, अभिषेक तूने दिया, प्यासे दिल से करता दुआ, इतने दिन मैं तेरी सेवा की, आगे आशीष हजार, तोड़ कर तू मुझे उपयोग कर, इनकार मुझको न कर, अभिषेक तूने दिया, प्यासे दिल से करता दुआ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಯೇಸುವೆ, ನಿನ್ನ ಅಭಿವೃದ್ಧಿಗಾಗಿ, ನಿನ್ನ ಅಭಿಷೇಕಗಳಿಗಾಗಿ ಸ್ವಾಮಿ ನಾನು ಕಾಯುತ್ತಿದ್ದೇವೆ ಯೇಸಪ್ಪ. ನಿನ್ನ ಆಶೀರ್ವಾದ, ನಿನ್ನ ಅಭಿಷೇಕ, ನಿನ್ನ ಅನಾಯಿಂಟಿಂಗ್ ನಮ್ಮ ಮೇಲೆ ಇಳಿದಿದಾಗ ಸ್ವಾಮಿ ನಿನ್ನ ಬಲವಾದ ಶಕ್ತಿ ನಮ್ಮಲ್ಲಿ ಇಳುತ್ತಿದೆ ಯೇಸಪ್ಪ. ನಿನ್ನ ಎಲ್ಲ ಪವಿತ್ರಾತ್ಮನ ವರಗಳಿಂದ ತುಂಬಿಸು. ನಾವು ನಿನ್ನಲ್ಲಿ ಸೇವೆ ಮಾಡುವಾಗ ಸ್ವಾಮಿ ನಮ್ಮನ್ನು ಆರಿಸಿಕೊ ಯೇಸಪ್ಪ, ನಮ್ಮನ್ನು ಮುರಿಯಲ್ಪಡಿ ಯೇಸಪ್ಪ, ನಿನ್ನ ಕಾರ್ಯಕ್ಕಾಗಿ ನಮ್ಮನ್ನು ಮುರಿ ಯೇಸಪ್ಪ, ನಿನ್ನ ಸುವಾರ್ತೆ ಸಾರುವುದಕ್ಕಾಗಿ, ನಿನ್ನ ಹೀಲಿಂಗ್ ಮಾಡುವುದಕ್ಕಾಗಿ, ನಿನ್ನ ಜನರಿಗೆ ಸ್ವಾಮಿ ತೊಂದರೆಯಿಂದ ಹೊರಗೆ ತರುವಂತೆ ದುಷ್ಟಾತ್ಮನ ಒಂದು ಕಾರ್ಯಗಳು ಮುರಿಯುವುದಕ್ಕಾಗಿ ನಮ್ಮನ್ನು ಬಲವಾಗಿ ಎಬ್ಬಿಸು ಯೇಸಪ್ಪ. ಈ ಬಲವಾದ ಕಾರ್ಯ ನಡೆಸಿದೆ ಯೇಸಪ್ಪ. ಈ ಮುಂಜಾನೆ ಜಾವದಲ್ಲಿ ಸ್ವಾಮಿ ನೀನು ಎಂತ ಅದ್ಭುತವಾಗಿ ಮಾಡಿದ ಕಾರ್ಯಗಳೆಲ್ಲ ಹೊರಡಿಸೋದಕ್ಕೆ ಸಾಧ್ಯವಿಲ್ಲ ಯೇಸಪ್ಪ. ಅಷ್ಟೊಂದು ಅದ್ಭುತಗಳನ್ನು ಮಾಡಿದೆ ಯೇಸಪ್ಪ. ಇವತ್ತು ನೀವು ಕೊಟ್ಟಿದ ಈ ಹೀಲಿಂಗ್ ಪ್ರೊಫೆಸಿ, ಬಿಡುಗಡೆ, ಸ್ವಸ್ಥತೆ, ನಿನ್ನ ಅನ್ಯ ಭಾಷೆದ ಒಂದು ಅರ್ಥದಲ್ಲಿ ಸ್ವಾಮಿ ನೀನು ಅನ್ಯ ಭಾಷೆದ ಅರ್ಥ ಮೂಲಕ ನಮ್ಮ ಜನರಿಗಾಗಿ, ನಿನ್ನ ಮಕ್ಕಳಿಗಾಗಿ ಕೊಟ್ಟಿದ್ದ ಸ್ವಾಮಿ ಈ ಪ್ರಾರ್ಥನೆಗಾಗಿ ಸ್ತುತಿ ಸ್ತೋತ್ರಗಳು ಸಲ್ಲಿಸ್ತೇನೆ ಯೇಸಪ್ಪ. ಥ್ಯಾಂಕ್ ಯು ಜೀಸಸ್ ಯೇಸಪ್ಪ. ಈ ಮುಂಜಾನೆ ಜಾವದಲ್ಲಿ ನನ್ನನ್ನು ಆರಿಸಿಕೊಂಡು ಅನ್ಯ ಭಾಷೆಯಲ್ಲಿ ಸ್ವಾಮಿ ನೀನು ಇಂಟರ್ಪ್ರಿಟೇಷನ್ ಮಾಡುವಂತ ವರದಿಂದ ತುಂಬಿಸಿ ನಿನ್ನ ಮಕ್ಕಳಿಗೆ ಕಾರ್ಯ ಮಾಡಿ ಅವ್ರ ಹೃದಯಗಳನ್ನು ತೆರೆಯುವಂತೆ, ಅವ್ರ ಹೃದಯಗಳಲ್ಲಿ ನಿನ್ನ ಕಾರ್ಯ ನಡೆಸುವಂತೆ, ಅವರು ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ, ಅವರದೆಲ್ಲ ಕಾರ್ಯಗಳಿಂದ ಹೊರ ಬರುವಂತೆ ದುಷ್ಟಾತ್ಮನಂತೆ ನೀನು ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ ಯೇಸುವೆ. ಅಪ್ಪ ರಕ್ಷಕನೇ, ಎಲ್ಲರೂ ನಿನ್ನ ಕೈಗೆ ಒಪ್ಪಿಸ್ತೇನೆ ಯೇಸಪ್ಪ. ವಾಕ್ಯ ಭಾಗ ಹೋಗುವ ನಿನ್ನ ಕಾರ್ಯ ಮಾಡುತ್ತಂದೆ. ಪವಿತ್ರಾತ್ಮ ದೇವರ ನಿನ್ನ ಸಮ್ಮುಖದಲ್ಲಿ ನಮ್ಮನ್ನು ಬೆಳೆಸಿದೆ ಯೇಸಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ ತಂದೆ. ಆಮೇನ್, ಆಮೇನ್, ಹಲ್ಲೆಲೂಯಾ. ಇವತ್ತಿನ ವಾಕ್ಯ ಭಾಗ ನಾವು ನೋಡುವಾಗ ಲೂಕ ಯೋಹನ 8ನೇ ಸಂಧಿ 14ನೇ ವಚನ. ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರೆಂದು ನಿಮ್ಮ ತಂದೆಯ ದುರಚಿತ್ತನನ್ನೇ ನಡೆದುಕೊಂಡಿದ್ದೀರಿ. ಆಮೇನ್. ನೋಡಿ, ದೇವರು ಏನ್ ಮಾಡ್ತಾ ಇದ್ದಾನೆ, ಯಾರು ಯಹೂದ್ಯರ ಜೊತೆ ಆರಾಧನೆಯಲ್ಲಿ ಪ್ರಾರ್ಥನೆ ಮಾಡುವಾಗ ಅವರು ದೇವರನ್ನು ಇಲ್ಲದಂತ ಮಾತುಗಳ ನೀನು ದೆವ್ವಗಳ ಮೂಲಕ ನೀನು ಕಾರ್ಯ ಮಾಡ್ತೀನಿ ಅಂದಾಗ ದೇವರು, ನೀವು ಸೈತಾನಿನ ಮಕ್ಕಳು, ನೀವು ಸೈತಾನನಿಗೆ ಹುಟ್ಟಿದವರು, ನೀವು ಸೈತಾನ ದುರಾಲೋಚನೆಯನ್ನು ಬಲ್ಲವರಾಗಿದ್ದಂಥ ದೇವರು ಆ ಸಮ್ಮುಖದಲ್ಲಿ ಆ ಸೈತಾನನು ಕಾರ್ಯ ಮಾಡುತ್ತಿದ್ದ ಜನರ ಮೇಲೆ ಆತನು ಈ ಮಾತುಗಳು ಆಡುವಂತನಾಗಿದ್ದಾನೆ. ಯಾವಾಗ ನಾವು ಒಂದು ಒಳ್ಳೆ ಕಾರ್ಯಕ್ಕಾಗಿ, ಒಳ್ಳೆ ಜನರಿಗಾಗಿ, ಒಬ್ಬ ಸೇವಕನಿಗಾಗಲಿ, ತಂದೆಯಾದ ಯೇಸು ಕ್ರಿಸ್ತನಿಗಾಗಲಿ ನಾವು ಮರೆದೆಗೆಟ್ಟು ಮಾತಾಡಿದಾಗ ಅದು ದೇವರಿಗೆ ಹೇಸಿಗೆ ಬರುವ ಕೆಲಸವಾಗಿದೆ. ಯಾತಕ್ಕಾಗಿ ಅಂದರೆ ದೇವರು ತನ್ನ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿಸಿದ್ದಾನೆ. ನಾವು ಸೃಷ್ಟಿಸುವಾಗ, ನಾವು ಹುಟ್ಟುವಾಗ ಪಾಪ ಮಾಡುವರಲ್ಲ. ನಿತ್ಯ ನಾವು ಬೆಳೆಯುತ್ತಾ ನಾವು ಪಾಪದಲ್ಲಿ ಬೆಳೆಯುತ್ತಾ ಇರ್ತೇವೆ. ಅದಕ್ಕಾಗಿ ದೇವರು ಅಂತಾನೆ, ಯಾರ್ಯಾರು ಪಾಪ ಮಾಡ್ತಾರಂದ್ರೆ ದೇವರಿಗೆ ತಿರಸ್ಕರಿಸಿ, ದೇವರಿಗೆ ಅವಿಧೇಯತೆ ಕೆಲಸ, ದೇವರಿಗೆ ವಿರೋಧವಾಗಿ ಕೆಲಸ, ದೇವರಿಗೆ ಮೆಚ್ಚುಗೆ ಆಗಲಾರದ ಕಷ್ಟ ಕೆಲಸ ಮಾಡುವುದೇ ದೇವರು ಅವರಿಗೆ ಸೈತಾನನ ಮಕ್ಕಳೆಂದು ಹೇಳಲ್ಪಟ್ಟಿದ್ದಾನೆ. ಮಾಟ ಮಂತ್ರ ಮಾಡುವರು, ವಿಚ್ ಕ್ರಾಫ್ಟ್ ಕಾರ್ಯ ಮಾಡುವರು, ದುರಾತ್ಮನನ್ನು ಸೇವಿಸುವರು, ಸುಳ್ಳು ಹೇಳುವರು, ಕದಿಯುವರು, ಕೊಲೆಗಾರರು, ಜಾರರು, ಮತ್ತೆ ಇನ್ನ ಬಹಳಷ್ಟು ಹಿಂದಿಂದ ಹಿಂಸೆ ಮಾಡುವರು, ಹಿಂದಿಂದ ಜಗಳ ಹಚ್ಚುವರು, ಸುಳ್ಳು ಸಾಕ್ಷಿಗಳು ಹೇಳುವರು. ಇವರೆಲ್ಲ ದೇವರಿಗೆ ಹೇಸಿಕೆಯಾದ ಕೆಲಸ ಆಗಿದೆ. ಇವರಿಗೆ ಏನದ, ಉರಿಯುವ ಬೆಂಕಿಯ ಕೆರೆಯಲ್ಲಿ ಹಾಕಲ್ಪಡ್ತಾನೆ ದೇವರು. ಈ ಮತ್ತೆ ಫಾಲ್ಸ್ ಪ್ರಾಫಿಟ್ಗಳು, ಇಂಥವರಿಗೆಲ್ಲ ದೇವರು ಏನ್ ಮಾಡಿದಾನೆ, ಉರಿಯುವ ಗಂಧಕದ ಬೆಂಕಿಯಲ್ಲಿ ಹಾಕಲ್ಪಡುತ್ತದೆ. ಅವರಿಗೆ ಎರಡನೇ ಮರಣ ಬರ್ತದೆ. ಎರಡನೇ ಮರಣ ಅಂದರೆ ನೀನು ಆತ್ಮಿಕವಾಗಿ ಮತ್ತೆ ಸುಡಲ್ಪಡ್ತೀನಿ, ನಿನಗೆ ನ್ಯಾಯ ತೀರ್ಪು ಆದಾಗ ಮತ್ತೊಮ್ಮೆ ನರಕ
ಆಗುತ್ತದೆ ಅಂದರೆ ನೀನು ನರಕದಾಗ ನಿನ್ನ ಜೀವನ ಅಂದರೆ ಇಲ್ಲಿ ಏನೋ ನೀನು ಒಂದು 10 ವರ್ಷ 20 ವರ್ಷ 30 ವರ್ಷ ಮಾತ್ರ ನೀನು ನಿನ್ನ ಮನಸ್ಸಿಗೆ ಬಂದಂತೆ ನೀನು ನಡೀತಿ. ಆದರೆ ದೇವರ ಭಯಭಕ್ತಿಯಲ್ಲಿ ಇಲ್ಲದ ಕಾರಣ ನೀನು ಇಲ್ಲಿ ಎಷ್ಟೋ ಜೀವನಗಳು ಹಾಳು ಮಾಡ್ತಿ. ಈ ಲೋಕದ ಮೇಲೆ ಬೇಕಾಗಲಾರಂತ ಕಷ್ಟ ಎಲ್ಲ ಕೆಟ್ಟ ಕೆಟ್ಟ ಕೆಲಸಗಳನ್ನೇ ಮಾಡುವಂತನಾಗಿದ್ದೀಯ. ಅದು ಯಾತಕ್ಕಾಗಿ ನಿನ್ನಲ್ಲಿ ದುರಾತ್ಮನ ಕಾರ್ಯಗಳಾಗಿ ಆ ದುರಾತ್ಮನು ನಿನ್ನನ್ನು ಆವರಿಸಿಕೊಳ್ಳುತ್ತದೆ. ಅದಕ್ಕೆ ದೇವರು ಹೇಳುತ್ತಾನೆ, ಯೇಸು ಕ್ರಿಸ್ತ, ನೀನು ಸೈತಾನನ ಮಗನು, ನೀನು ಸೈತಾನನಿಗೆ ದೊರೆಯಾಗಿದ್ದಿ, ನೀನು ಸೈತಾನನ ಆಳ್ವಿಕೆದ್ದಿ, ನೀನು ನನ್ನ ಹೆಸರೇ ಹೇಳಿಲ್ಲ, ನಿನ್ನನ್ನು ನೀನು ಏನು ನನ್ನ ವಿರೋಧವಾಗಿ ಕಾರ್ಯ ಮಾಡಿದೆ. ಅದಕ್ಕೆ ನಿನಗೆ 2ನೇ ತೀರ್ಪು ಬರುತ್ತೆ. ಮೊದಲನೇ ತೀರ್ಪು ನೀನು ಗಂಧಕ ಬೆಂಕಿಯಲ್ಲಿ ಹಾಕ್ತೆ, ಮತ್ತೆ ನ್ಯಾಯ ತೀರ್ಪಾದಾಗ ಅದೇ ಗಂಧಕ ಬೆಂಕಿಯಲ್ಲಿ ಮತ್ತೆ ನಿನಗೆ ಸುಡಲ್ಪಡುತ್ತದೆ. ನೀನು ನರಕದ ಭಾಗ್ಯ ಅನುಭವಿಸು. ನೋಡಿ ಹೋಗ್ರಿ, ಯಾರಾದ್ರೂ ಒಂದ್ ಸ್ವಲ್ಪ ಬೆಂಕಿಯಲ್ಲಿ ಕೈ ಇಟ್ಟು ತೋರಿಸ್ರಿ, 1-2 ಸೆಕೆಂಡು, ನಿಮಗೆ ಯಾರಿಗೂ ನಿಲ್ಲಕ್ಕಾಗಲ್ಲ. ಅದೇ ಬೆಂಕಿ ಗಂಧಕ ಕೆರೆ ಅಂತ ಬೆಂಕಿಯಲ್ಲಿ ನೀವು ಯಾರಾದರೂ ಈಜಾಡುವಾಗ ನೀರಲ್ಲಿ ಹೋಗ್ರಿ, ನಿಮ್ಗೆ ಯಾವ್ದಾದ್ರು ಸ್ಥಳ ತೊಯ್ಯದಾರದಂತೆ ಇರುತ್ತದ, ಇಡೀ ಮೈಯೆಲ್ಲ ವ್ಯಥೆ ಆಗುತ್ತೆ. ಆದರೆ ಅದೇ ಬೆಂಕಿಯಲ್ಲಿ ಬಿದ್ದಾಗ ನಿಮ್ಗೆ ಎಂತ ನರಕಗಳಾಗ್ಬೋದು ನೋಡ್ರಿ. ನೀವು ಯಾವ ರೀತಿಯಾಗಿ ನಿಮ್ಮನ್ನು ನೀವೇ ಗಮನಿಸಬೇಕು. ಯೇಸುವೆ, ನಾ ಈ ಪಾಪ ಮಾಡಿದೆ, ಈ ಪಾಪದಿಂದ ಹೊರ ಬರಬೇಕು ಅಂತ ಹೇಳಿ ನೀವು ಪಶ್ಚಾತ್ತಾಪ ಪಟ್ಟಾಗ ಮಾತ್ರ ದೇವರಿಂದ ಹೊರ ಬರೋಕೆ ಸಾಧ್ಯವಾಗುತ್ತದೆ. ಅದಕ್ಕಾಗಿ ದೇವರಿಗೆ ಮಹಿಮೆ ಹೇಳಿರಿ. ಆತ ನಿಮ್ಮ ಸಮ್ಮುಖದ ಬಂದು ನನ್ನ ಮಕ್ಕಳು ನನಗಾಗಿ ತವಕ ಪಡಲಿ, ನಾನು ಆತ ಅವರನ್ನು ಆ ಪಾಪದಿಂದ ಬಿಡಿಸುತ್ತೇನೆ ಅಂತೇಳಿ ನಿಮ್ಮ ಮಗ್ಗಲಲ್ಲಿ ನಿಲ್ಲುವಂತ ದೇವರಾಗಿದ್ದಾನೆ. ನಿಮಗಾಗಿ ದಿನನಿತ್ಯ ಕಾಯುವಂತ ದೇವರಾಗಿದ್ದಾನೆ. ಇಂಥ ಯೇಸು ಕ್ರಿಸ್ತನು ನಿಮ್ಮಲ್ಲಿ ಯಾವಾಗ ಬರುತ್ತಾನೆ, ನನ್ನ ಮಗ ಕೆಟ್ಟ ಹೋಗಿದ ನನ್ನ ಮಗನು ಎಲ್ಲಿ ನನ್ನ ಸ್ಥಳದಲ್ಲಿ ಬರ್ತಾನ, ಯಾವಾಗ ನಾನು ಆತನನ್ನು ಅಪ್ಪಿಕೊಳ್ಳಲಿ, ಯಾವಾಗ ಅವನಿಗೆ ಶ್ರೇಷ್ಠವಾದ ಉಡುಪುಡಿಸಲಿ, ಯಾವಾಗ ಅವನಿಗೆ ರಾಜ್ಯದ ಮಾರ್ಗ ಕೊಡಲಿ ಅಂತ ಹೇಳಿ ಕಾಯುತ್ತಿರ್ತಾನೆ. ಆದರೆ ನಾವು ನಮ್ಮದೇ ಆದ ದುರಾಲೋಚನೆಯಲ್ಲಿ, ನಮ್ಮದೇ ಬುದ್ಧಿಶಕ್ತಿಯಲ್ಲಿ ನಾವು ದಿನನಿತ್ಯ ನಡೆಯುವಂತರಾಗಿದ್ದೇವೆ. ಅದಕ್ಕಾಗಿ ದೇವರ ಸಮ್ಮುಖದಲ್ಲಿ ಬರ್ರಿ. ಆತ ನಿಮ್ಮನ್ನು ಎಲ್ಲ ಕೇಳಿದ ಬಿಡಿಸುವನಾಗಿದ್ದಾರೆ. ನೀವು ಎಷ್ಟೇ ಪಾಪ ಮಾಡಿದಿರ್ಬೋದು, ಆತ ನಿಮ್ಮನ್ನು ಅಂಗೀಕರಿಸುವಂತನಾಗಿದ್ದಾನೆ. ನೀವು ಎಷ್ಟೇ ದೋಷಗಳು ಮಾಡಿದಿರ್ಬೋದು, ಆತ ನಿಮ್ಮನ್ನು ಅಂಗೀಕರಿಸ್ತಾನೆ. ನೀವು ಖಾಲಿ ಮನಸ್ಸು ತೆರೆದು ಹೃದಯ ತುಂಬ ನಾವು ಪಶ್ಚಾತ್ತಾಪ ಪಟ್ಟು ಯೇಸುವೆ ನೀನೇ ನಮ್ಮ ಸರ್ವಶಕ್ತನ ಅಂತ ಹೇಳಿದಾಗ ಮಾತ್ರ ನಿಮ್ಮ ಕಾರ್ಯ ನಡೆಯುತ್ತದೆ. ಹಾಗಾಗಿ ದೇವರ ಮಕ್ಕಳೇ, ನೀವು ಸೈತಾನನ ಕಾರ್ಯದಲ್ಲಿ ನಡೆಯಲಾರದೆ ಯೇಸು ಕ್ರಿಸ್ತನ ಮಾರ್ಗದಲ್ಲಿ ನಡೀರಿ. ಆತನ ನಿಮ್ಮ ಕಾರ್ಯಗಳು ಮುನ್ನಡೆಸುವಂತ ದೇವರಾಗಿದ್ದಾನೆ. ನಿಮಗೆ ಅನ್ಬೋದು, ನಾವು ಪ್ರಾರ್ಥನೆ ಮಾಡ್ತೇವೆ, ಎಲ್ಲ ಮಾಡಲಾದರೂ ನಮ್ಮ ಕಷ್ಟಗಳು ಹೋಗ್ತಾ ಇಲ್ಲ. ಆದರೆ ನಿನ್ನ ನಡವಳಿಕೆ ನೀನು ಸುಧಾರಿಸಿಲ್ಲ, ನಿನ್ನ ನಡವಳಿಕೆ ಕರೆಕ್ಟ್ ಇಲ್ಲ ಅಂದ್ರೆ ನಿನ್ನ ಪ್ರಾರ್ಥನೆಯೂ ಕರೆಕ್ಟ್ ಇರಲ್ಲ. ನೀನು ಏನ್ ಮಾಡ್ತಿ, ದೇವರಿಂದ ಖಾಲಿ ಪಡೆದುಕೊಳ್ಳುವುದಕ್ಕೆ ಮಾತ್ರ ಇರ್ತಿ. ಅದು ದೇವರ ಹೃದಯವನ್ನು ಯಾವ ರೀತಿಯಾಗಿ ನನಗೆ ಕಾರ್ಯ ಮಾಡಂತ ಇದೆ, ಪವಿತ್ರಾತ್ಮ ನನಗೆ ಏನ್ ಹೇಳ್ತಾ ಇದ್ದಾನೆ ಕಾರ್ಯ ಮಾಡಂತ ಕಾರ್ಯದಲ್ಲಿ ನೀವು ನಿಲ್ಲಲ್ಲ. ಅದಕ್ಕೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರಲ್ಲ. ನಿಮ್ಮ ಪ್ರಾರ್ಥನೆಗೆ ಉತ್ತರ ಬೇಕಂದ್ರೆ ನಿಮ್ಮ ಹತ್ರ ನಮ್ರತೆ ಬರಬೇಕು, ಪಶ್ಚಾತ್ತಾಪದ ಹೃದಯ ಬರಬೇಕು. ಇನ್ನೊಬ್ಬರಿಗೆ ಕೇರ್ ಬಯಸಲಾರದಂತೆ ನಿನ್ನ ವೈರಿಗಳನ್ನು ಏನ್ ಮಾಡ್ಬೇಕು, ಸಂತೋಷಿಸಬೇಕು. ಅವರ ಜೊತೆಗಾಗಿ ಪ್ರಾರ್ಥನೆ ಮಾಡಬೇಕು, ಅವರ ಕಷ್ಟದಲ್ಲಿ ಭಾಗಿಯಾಗಬೇಕು. ಆತ ನನ್ನ ವೈರಿ ಅಂತೇಳಿ ಅದಕ್ಕಿಂತ ಹೆಚ್ಚಾಗಿ ನೀನು ಗರ್ವ ಪಟ್ಟಿ ಅವರ ಜೊತೆ ಮುಯ ತೀರಿಸುವಂತನಾಗಿದೆಯಾ. ಅದಕ್ಕೆ ಯೇಸು ಹೇಳ್ತಾನ, ನಿನ್ನ ವೈರಿಗಳನ್ನು ನನ್ನನ್ನೇ ಬಿಡು, ನಾನು ಅವರನ್ನು ಮುಯ ತೀರಿಸುತ್ತೇನೆ ಅಂತ ಹೇಳ್ತೇನೆ. ಆದರೆ ಇವತ್ತು ನೀವು ಮುಯ ತೀರಿಸುವ ಗತಿಯಲ್ಲಿ ಹೋಗಿ ನರಕದ ಬಾಧೆ ಅನುಭವಿಸುವವರಾಗಿದ್ದೀರಿ. ನಿಮ್ಮ ವೈರಿಗಳನ್ನು ಇವತ್ತು ಏನ್ ಮಾಡಿರಿ, ಕ್ಷಮೆ ಪಡೆ ಮಾಡಿರಿ. ಅವರ ಮುಯ ತೀರಿಸುವಂತೆ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಿಮ್ಮ ಭಾರಗಳು ಹಾಕಿದಾಗ ಆತನು ನಿಮ್ಮನ್ನು ಮುಯ ತೀರಿಸುವಂತನಾಗಿದ್ದಾನೆ, ನಿಮ್ಮನ್ನು ಅಭಿವೃದ್ಧಿ ಪಡಿಸುತ್ತಾನೆ. ನಿಮ್ಮ ವೈರಿಗಳಿಗೆ ಯಾವ ರೀತಿಯಾಗಿ ಮುಯ ತೀರಿಸಬೇಕು ಆತನು ಮುಯ ತೀರಿಸುತ್ತಾನೆ. ನಿಮ್ಮ ಕೆಲಸ ನಿಮ್ಮ ವೈರಿಗಳಿಗಾಗಿ ನೀವು ಪ್ರಾರ್ಥಿಸಬೇಕು. ನಿಮ್ಮ ವೈರಿಗಳಿಗಾಗಿ ಹಿತವನ್ನು ಚಿಂತಿಸಿರಿ. ಆತನು ನಿಮಗಾಗಿ ಚಿಂತಿಸುತ್ತಾನೆ, ನಿಮ್ಮ ಕುಟುಂಬಕ್ಕಾಗಿ ಚಿಂತಿಸ್ತಾನೆ, ನಿಮ್ಮ ಮಕ್ಕಳಿಗಾಗಿ ಚಿಂತಿಸ್ತಾನೆ. ಯಾವಾಗ ನೀನೇ ಮುಯ ತೀರಿಸುವುದಕ್ಕೆ ಹೋಗುವಾಗ ನಿನ್ನಲ್ಲಿ ದುರಾತ್ಮನ ಕಾರ್ಯಗಳಿರ್ತವೆ. ನಿನ್ನ ಕಾರ್ಯ ಯಾವುದು ಸಕ್ಸಸ್ ಆಗಲ್ಲ. ನೀನು ಸಕ್ಸಸ್ ಅಲ್ಲಿ ಕಾಲಿಕ್ಕೋದಕ್ಕಾಗಲ್ಲ. ಅದಕ್ಕೆ ದೇವರಿಗೂ ನಿಮಗೆ ಕೊಟ್ಟಿದ ವಾಗ್ದಾನ, ಯಾರಿಗೂ ಮುಯ ತೀರಿಸಬೇಡಿರಿ. ಮುಯ ತೀರಿಸುವ ಕೆಲಸ ಆತನದಲ್ಲ. ಆತ ಸೃಷ್ಟಿಕರ್ತನ, ಯಾರಿಗೆ ಯಾವ ಮುಯ ತೀರಿಸಬೇಕು ಅಂತೇಳಿ ಆತನ ಬಲ್ಲವನಾಗಿದ್ದಾನೆ. ಹಾಗಾಗಿ ನಿಮ್ಮ ಮನಸ್ಸು ದೇವರ ಕಡೆ ತಿರುಗಿಸಿರಿ. ಯೇಸು ಕ್ರಿಸ್ತನ ವಾಕ್ಯವನ್ನು ಕೇಳಿರಿ, ಯೇಸು ಕ್ರಿಸ್ತನಲ್ಲಿ ಮಹಿಮೆ ಪಡಿರಿ.
ಇಳಿಸಿಕೊಳ್ಳಿರಿ. ಯೇಸು ಕ್ರಿಸ್ತನ ತ್ಯಾಗ ನಮ್ಮಲ್ಲಿ ಇಳಿಸಿಕೊಳ್ಳಿರಿ. ಆತ ನಿಮ್ಮನ್ನು ಸಮೃದ್ಧಿಯಾಗಿ ಹಂತ ಹಂತವಾಗಿ ನಿಮ್ಮನ್ನು ಉನ್ನತ ಸ್ಥಿತಿಗೆ ಎಬ್ಬಿಸುವಂತನಾಗಿದ್ದಾನೆ. ಆಮೇನ್. ಎಲ್ಲರೂ ಕಣ್ಣು ಮುಚ್ಚಿರಿ. ಅಂತಿಮ ಬ್ಲೆಸ್ಸಿಂಗ್ ಪ್ರೇಯರ್ ಮಾಡೋಣ. ಸರ್ವಶಕ್ತನಾದ ದೇವರೇ, ನೀನು ಅತಿ ಉತ್ತಮವಾಗಿ ವಾಕ್ಯಕ್ಕಾಗಿ ಸ್ತೋತ್ರ ಏಸಪ್ಪ. ನೀನು ಮುಯ ತೀರಿಸುವ ದೇವರಿದ್ಯಪ್ಪ. ನಿನ್ನ ವೈರಿಗಳನ್ನು ಕ್ಷಮಿಸುವಂತ ನೀನು ಬಾಯಿ ತುಂಬ ನಮಗೆ ಹೇಳಿದೆ ಏಸಪ್ಪ. ನಾವು ನಿನ್ನ ನಮ್ರತೆಯಿಂದ ನಿನ್ನಲ್ಲಿ ನಡೀತೇವೆ ಏಸಪ್ಪ. ನಮ್ಮ ವೈರಿಗಳನ್ನು ನೀನು ನೋಡ್ಕೋ ಏಸಪ್ಪ. ಆ ವೈರಿಗಳನ್ನು ಮುಯ ತೀರಿಸುವ ದೇವರು ನೀನಾಗಿದ್ದಿ. ಅದಕ್ಕಾಗಿ ಸರ್ವಶಕ್ತನಾದ ದೇವರೇ, ಈ ಮುಂಜಾನೆ ಜಾವ ಸ್ವಾಮಿ 5ನೇ ಗಂಟೆದಲ್ಲಿ ನಿನ್ನನ್ನು ಪ್ರಾರ್ಥಿಸುವಂತೆ ವರ್ಷಿಪ್ ಮಾಡುವಂತೆ ನಮಗಾಗಿ ಸ್ವಾಮಿ ನೀನು ಇಳಿದು ಬಂದಿ ಸ್ವಾಮಿ. ಇಲ್ಲಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿ ಅದರ ಅರ್ಥವನ್ನು ನಿನ್ನ ಜನರಿಗೆ ಹೇಳಿದಕ್ಕಾಗಿ ಸ್ತೋತ್ರ. ಇವತ್ತಿನ ಪರಿಶುದ್ಧ ದಿನಕ್ಕಾಗಿ ಸ್ತೋತ್ರ. ಎಲ್ಲ ನೋಡುವ ಮಕ್ಕಳು ಸ್ವಾಮಿ ದಿನನಿತ್ಯದ ಕೆಲಸದಲ್ಲಿ ಸ್ವಾಮಿ ಎಷ್ಟೋ ಮಗುನಾಗ್ತಾರೆ, ಅವರಿಗೆ ಪ್ರೊಟೆಕ್ಷನ್ ಕೊಡಿ ಏಸಪ್ಪ. ಅವ್ರು ಹೋಗುವಾಗ ಬರುವಾಗ ಕಾಯಿ ಏಸಪ್ಪ. ಅವ್ರು ಯಾವ ಕಷ್ಟ ಚಿಂತೆ ಎಲ್ಲ ನೀಗಲಿ ಏಸಪ್ಪ. ರೋಗಗಳು ನಾಶವಾಗಲಿ ಏಸಪ್ಪ. ಅವರಲ್ಲಿ ಇದ್ದದು ಸುಖ ಸಮೃದ್ಧಿಯಿಂದ ಕಾರ್ಯ ಮಾಡಿ ಏಸಪ್ಪ. ಈ ಸಭೆಯಿಂದ ಎಲ್ಲ ಜನರು ಸಭೆ ಮೂಲಕ ಕಾರ್ಯ ಮಾಡು. ಸಭೆ ಪಾಸ್ಟರ್ ಅವರ ಎಲ್ಲ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿರಿ. ಇನ್ನು ಹೆಚ್ಚಾಗಿ ಸಭೆ ಅಭಿವೃದ್ಧಿ ಪಡಲಿ. ಈ ಸಭೆಯಲ್ಲಿ ಕಾರ್ಯಗಳು ನಡೀತಾ ಇದೆ. ನೀವು ಬಂದು ಸಭೆಯಲ್ಲಿ ಕಾರ್ಯ ಮಾಡುವಾಗ ದೇವರಿಗೆ ಮುಟ್ಟುವಂತನಾಗಿದ್ದಾನೆ. ಇಲ್ಲಿ ಬಲವಾದ ಶಕ್ತಿ ಯೇಸುವಿನ ಕಾರ್ಯಗಳು ನಡೀತಾ ಇದೆ. ಈ ಅಪೋಸ್ತಲಿಕ್ ಪೌಲ್ ಅನಿಲ್ ಮಿನಿಸ್ಟ್ರಿ ದ ಚರ್ಚ್ ಆಫ್ ದ ಮಿರಕಲ್ ವಂಡರ್ ಸೈನ್. ಇಲ್ಲಿ ದೇವರ ಪ್ರಸನ್ನತೆ ಆತನು ಇಳಿದಿದ್ದಾನೆ. ನೀವೆಲ್ಲರೂ ಹೆಚ್ಚಾಗಿ ಇಲ್ಲಿ ಸಭೆಯಾಗಿ ಕುಂತಿ ನೀವು ಕಾರ್ಯ ಮಾಡಿ ನೀವು ಪ್ರಾರ್ಥಿಸಿದೆಲ್ಲ ನಿಮ್ಮನ್ನು ಕೊಡುವಂತ ದೇವರಾಗಿದ್ದಾನೆ. ಅದಕ್ಕಾಗಿ ಯೇಸು ಕ್ರಿಸ್ತನೇ ನಿನ್ನ ಮಕ್ಕಳ ನಿನ್ನ ಕೈಗೊಪ್ಪಿಸ್ತೇನೆ ಜೀವಳ ತಂದೆ. ಆಮೇನ್ ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್ ಆಮೇನ್. ಪ್ರೈಸ್ ದ ಲಾರ್ಡ್. ಜೈ ಕ್ರಿಸ್ಟ್. ಗಾಡ್ ಬ್ಲೆಸ್ ಯು. ಹಾಲೆಲೂಯಾ ಹಾಲೆಲೂಯಾ. ಆಮೇನ್ ಆಮೇನ್ ಆಮೇನ್.